ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಿ ಈ ಜಗತ್ತಿನ ತುಂಬ ಎಲ್ಲ ವ್ಯಾಪಿಸಿದ. ಈ ಸೃಷ್ಟಿಯ ಕಣಕಣದಲ್ಲಿಯೂ ದೇವನೇ ತುಂಬಿರುವನು. ಈ ಪ್ರಕೃತಿ ಆ ದೇವನ ಒಂದು ಅಭಿವ್ಯಕ್ತ ರೂಪ. ಅದನ್ನೇ ಬಸವಣ್ಣವರು ಹೇಳಿದರು. ದೇವರು ಹೇಗದಾನು ಅಂದ್ರೆ ಜಗದಗಲ ಮುಗಿಲಗಲ ನಿಮ್ಮಗಲ, ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳಿದರು. ದೇವರು ಆತ ಜಗತ್ತಿನಷ್ಟು ಅಗಲದಾನ, ವಿಸ್ತಾರ ಅದಾನ. ಈ ಮುಗಿಲಿನಷ್ಟು ಮುಗಿಲಿನಕ್ಕಿಂತ ಮಿಗಿಲದಾನ. ಅವನ ಪಾದಗಳು ಪಾತಾಳ ಅಂದರೆ ಎಷ್ಟು ದೂರ ಹೋಗ್ತೀವಿ ಅಷ್ಟು ಕೆಳಗಡೆ ಅವನ ಪಾದಗಳು. ನೋಡ್ರಿ, ಅವರು ನೋಡುವ ದೃಷ್ಟಿಕೋನ ಹೇಗದ. ಮತ್ತು ಬ್ರಹ್ಮಾಂಡದಿಂದ ಹತ್ತತ್ತ ಶ್ರೀಮುಕುಟ. ನಮ್ಮ ಶರಣರು ಈ ಎಲ್ಲ ವಿಶ್ವಕ್ಕೆ ಬ್ರಹ್ಮಾಂಡ ಅಂತ ಕರೆದರು. ನಾವು ಇಂಗ್ಲೀಷ್ನಲ್ಲಿ ಯೂನಿವರ್ಸ್ ಅಂತಂತೀವಿ, ಆದರೆ ಅದು ಅಷ್ಟು ಬೇಗ ಅರ್ಥ ಆಗೋದಿಲ್ಲ. ಹೇಗಿದೊಂದು ಅಂಡ ಅದ, ಈ ಶರೀರ ಅದ, ಹಾಗೆ ಇದೊಂದು ಬ್ರಹ್ಮಾಂಡ, ಇದೊಂದು ದೊಡ್ಡದಾದಂಥ ಶರೀರ. ಅಲ್ಲಿ ಆ ದೇವರ ಶ್ರೀಮುಕುಟ. ಮತ್ತು ಹೇಗದಾನ ಅಗಮ್ಯ, ಅಲ್ಲಿ ಹೋಗಲಿಕ್ಕೇ ಆಗೋದಿಲ್ಲ, ಅವನನ್ನು ಹಿಡಿಲಿಕ್ಕೆ ಆಗೋದಿಲ್ಲ. ಅಗೋಚರ, ನೋಡಲಿಕ್ಕೂ ಆಗೋದಿಲ್ಲ. ಅಪ್ರತಿಮ, ಆ ದೇವನಿಗೆ ಅವನ ಒಬ್ಬನೇ ಪ್ರತಿ. ಮತ್ತೊಂದು ಉಪಮೆ ಕೊಟ್ಟು ಹೇಳ್ತೀವಿ ಅಂತ ಹೇಳಾಕನೇ ಬರೋದಿಲ್ಲ. ಆನಂತರ ಹೇಗದ ಅಂಥ ಲಿಂಗ, ಅಂಥ ದೇವರು ನೀವು ನಮ್ಮ ಕರಸ್ಥಲಕ್ಕೆ ಬಂದು ಚುಳುಕಾದಿರಿ. ಇಲ್ಲಿ ಎರಡು ರೂಪಗಳು. ಒಂದು ವಿರಾಟ ರೂಪ, ಅದಕ್ಕೆ ನಾವು ಬ್ರಹ್ಮಾಂಡ ಅಂತ ಕರೆಯೋದು. ಅದು ದೇವ. ದೇವ ಅಂದ್ರೇ ಬೆಳಕು. ಈಗ ನಾವು ಮಹಾದೇವ ಅಂತ ಕರಿತೀವಿ. ಮಹಾದೇವ ಅಂದರೆ ದೊಡ್ಡ ದೇವರು. ಬ್ರಹ್ಮ ಅಂತ ಕರೆದ್ರು, ಬ್ರಹ್ಮ ಅಂದರೆ ದೊಡ್ಡವ. ಎಷ್ಟು ದೊಡ್ಡವ ಅಂದರೆ ಅವನಕ್ಕಿಂತ ದೊಡ್ಡವರು ಮತ್ತೆ ಬೇರೆ ಯಾರೂ ಇಲ್ಲ, ಅಷ್ಟು ದೊಡ್ಡವ ಬ್ರಹ್ಮ. ಅಷ್ಟು ಆ ದೇವನ ವಿಸ್ತಾರ. ಅಂಥ ದೇವರನ್ನು ನಾವು ಒಂದು ಕೈ ಒಳಗೆ ಇಟ್ಕೊಂಡಿರುವಂಥ ಲಿಂಗದಲ್ಲಿ ಆತನ ಒಂದು ರೂಪ ಅದ, ಆತನ ಒಂದು ಚುಳುಕದ. ಈ ಲಿಂಗವನ್ನು ನಾವು ನೋಡಿ ಪೂರ್ತಿ ಜಗವನ್ನು ವ್ಯಾಪಿಸಿರುವಂಥ ದೇವನನ್ನು ಪರಿಭಾವಿಸೋದು, ಅದು ಸಾಧನೆ. ಅದು ದೇವರು ಎಲ್ಲಿಲ್ಲ, ದೇವರು ಎಲ್ಲ ಕಡೆ ಅದ. ದೇವನ ಒಂದೊಂದು ರೂಪ ಈ ಜಗತ್ತಿನ ಪ್ರತಿಯೊಂದು ವಸ್ತು. ಇಂಥ ದೇವನನ್ನು ನಾವು ಅರಿತು ಸಾಧನೆ ಮಾಡಲಿಕ್ಕೆ ತೊಡಗಿದ ಒಬ್ಬ ಸಾಧಕ, ಈ ದೇವ ಭಾವ ನಮ್ಮ ಒಳಗಡೆ ಬರಬೇಕು. ಆ ದೇವನಿಗೆ ನಾವು ಲಿಂಗ ಅಂತ ಕರೆದೀವಿ. ಲಿಂಗ ಅಂದರೆ ವ್ಯಾಪಿಸಿರುವುದು, ಮತ್ತು ಲಿಂಗ ಅಂದರೆ ಎಲ್ಲದರದ ಮೂಲ ಕೇಂದ್ರ. ದೇವ ಅನ್ನುವಂಥ ಶಬ್ದ ಹೇಗೆ ಬೆಳಕಿನ ಸೂಚಕ ಅದ, ಹಾಗೆ ಲಿಂಗ ಅಂದರೆ ಎಲ್ಲವನ್ನು ಒಳಗೊಂಡಿರುವಂಥದ್ದು. ಅದಕ್ಕೆ ಲಿಂಗ ಅಂತ ಕರೆಯೋದು. ಎಲ್ಲವೂ ಯಾವುದರೊಳಗದ ಅದು ಲಿಂಗ. ಹಾಗೆ ಅಂಥ ಲಿಂಗವನ್ನು ನಾವು ಪರಿಭಾವಿಸುವುದು, ಆ ಲಿಂಗಮಯ ನಾವು ಆಗುವುದು, ಅದಕ್ಕೊಂದು ಸಾಧನೆಯನ್ನು ಶರಣರು ಹೇಳಿದರು. ಆ ಸಾಧನಾ ಮಾರ್ಗಕ್ಕನೇ
ಷಟ್ ಸ್ಥಳ ಸಾಧನ ಅಂತ ಕರೆಯೋದು. 6 ಹಂತಗಳನ್ನು ಅವರು ಹೇಳಿದರು. ಅವು ಈ ವ್ಯಕ್ತಿಗೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂಥವಲ್ಲ. ಅವು ಯಾರು ನಾನು ದೇವನಷ್ಟು ಎತ್ತರ ನನ್ನ ಮನಸ್ಸಾಗಬೇಕಂತ ಬಯಸ್ತಾರ ಅವರಿಗೆಲ್ಲ, ಯಾರು ನಮ್ಮ ಮನಸ್ಸು ಲಿಂಗಮಯ ಆಗಬೇಕಂತ ಬಯಸ್ತಾರ ಅವರಿಗೆಲ್ಲ ಅದು ಸಾಧನೆ. ಅದರಲ್ಲಿ ಸಾಧನೆಯಲ್ಲಿ ನಾವು ಈಗಾಗಲೇ 1-2 ನೋಡೇವಿ. ಭಕ್ತ ನೋಡಿದ್ವಿ, ಆನಂತರ ಮಹೇಶ್ವರ ನೋಡಿದ್ವಿ, ಇವತ್ತು ಪ್ರಸಾದಿ. ಪ್ರಸಾದಿ ಸ್ಥಳ ಅಂದರೆ ಏನು, ಯಾವುದಕ್ಕೆ ಪ್ರಸಾದ ಅಂತ ಅನ್ಬೇಕು? ನಾವೆಲ್ಲರೂ ಈಗ ಪ್ರಸಾದ ಅಂತ ಯಾವುದಕ್ಕೆ ಅಂತೀವಿ? ಈಗೊಂದು ನಾನು ನಿಮಗೊಂದು ಹೂ ಕೊಟ್ಟೆ ಅಂದರೆ ಇದು ಗುರುಗಳ ಪ್ರಸಾದ ಅಂತ ನೀವು ಅಂತೀರಿ. ನಿಮ್ಮಲ್ಲಿ ಏನರ ಒಂದಿಷ್ಟು ದೇವರಿಂದ ಬಂತು ಅಂದರೆ ನೀವು ಅಂತೀರಿ ಇದು ದೇವರ ಪ್ರಸಾದ ಅಂತ ಅಂತೀರಿ. ಅದು ದೇವರಿಂದ ಬಂದದ್ದು ದೇವ ಪ್ರಸಾದ, ಶಿವನ ಪ್ರಸಾದ, ಲಿಂಗ ಪ್ರಸಾದ, ಗುರುಗಳಿಂದ ಬಂದದ್ದು ಗುರು ಪ್ರಸಾದ. ಪ್ರಸಾದ ಅಂದರೆ ಅವ್ರದ್ದು, ನಮ್ಮದಲ್ಲ ಅಂತ. ಅದನ್ನೇ ಸಂಸ್ಕೃತ ಭಾಷೆಯಲ್ಲಿ ಹೇಳಿದರು, ಲಿಂಗಾರ್ಪಿತಂ ಲಿಂಗಾರ್ಪಿತಂ ಲಿಂಗಾರ್ಪಿತ ಪ್ರಸಾದಂ ಸುಭೋಗಿ ಲಿಂಗಾರ್ಪಿತ ಪ್ರಸಾದಂ ಸುಭೋಗಿ ಲಿಂಗ ಸಂಯುತಂ ಲಿಂಗ ಅನರ್ಪಿತ ವಿಸರ್ಜಂ ಪ್ರಸಾದ ಸ್ಥಳಮುತ್ತಮಂ. ಇದು ಒಂದು ಸೂತ್ರ. ಅದಕ್ಕೆ ಪ್ರಸಾದಿ ಸ್ಥಳಕ್ಕೆ ಒಂದು ಸೂತ್ರ ಏನು? ಲಿಂಗಾರ್ಪಿತ ಪ್ರಸಾದಂ ಸುಭೋಗಿ, ಲಿಂಗಕ್ಕೆ ಅರ್ಪಿತವಾದ ಪ್ರಸಾದವನ್ನು ಭೋಗಿಸುವವನು. ಲಿಂಗ ಸಂಯುತ ಮತ್ತು ಲಿಂಗದ ನೆನಹಿನಲ್ಲಿ ಇರುವವನು, ದೇವನ ನೆನಹಿನಲ್ಲಿ ಇರುವವನು. ಆನಂತರ ಮತ್ತೇನು? ಲಿಂಗ ಪ್ರಸಾದ ವಿಸರ್ಜಂ. ಯಾವುದು ಲಿಂಗ ಅನರ್ಪಿತ ಪ್ರಸಾದ ವಿಸರ್ಜಂ, ಅನರ್ಪಿತ ವಿಸರ್ಜಂ. ಯಾವುದು ಲಿಂಗಕ್ಕೆ ಅರ್ಪಿತ ಆಗಿಲ್ಲ ಅದನ್ನು ಬಿಡಬೇಕು, ಅದನ್ನು ಆತ ಸ್ವೀಕರಿಸುವುದಿಲ್ಲ. ಅಂಥವನಿಗೆ ಪ್ರಸಾದಿ ಸ್ಥಳಿ ಉತ್ತಮಂ ಅಂತ ಹೇಳುವವರು, ಅದನ್ನು ಹೇಳುವವರು. ಎಲ್ಲನೂ ಲಿಂಗಕ್ಕೆ ಅರ್ಪಿಸುವುದು. ಯಾವುದು ಲಿಂಗಕ್ಕೆ ಅರ್ಪಿಸಿಲ್ಲ ಅದು ಅನರ್ಪಿತ ಅದ, ಅರ್ಪಿತ ಆಗಿಲ್ಲ ಅದನ್ನು ವಿಸರ್ಜಿಸುವುದು, ಬಿಡುವುದು. ಮತ್ತು ಲಿಂಗದ ನೆನಹಿನಲ್ಲಿ ಇರುವುದು, ದೇವನ ನೆನಹಿನಲ್ಲಿ ಇರುವುದು, ಅದು ಪ್ರಸಾದ. ನೋಡ್ರಿ ಎಷ್ಟು ಚಂದ ಅದ ಅವ್ರದ್ದು. ನಾನು ಭೋಗಿಸುವುದೂ ಲಿಂಗವೇ ನನ್ನ ಮುಖಾಂತರ ಭೋಗಿಸ್ತದಂತ ಆತ ಭಾವಿಸ್ತಾನೆ. ಘ್ರಾಣೇಂದ್ರಿಯ ಮುಖಾಂತರ ಆಚಾರ ಲಿಂಗ ಗಂಧವನ್ನು ಗ್ರಹಿಸ್ತದ. ಘ್ರಾಣೇನ ಆಚಾರಲಿಂಗಂ ಗಂಧಂ ಗೃಹ್ಣಾತಿ ಸದಾ. ಘ್ರಾಣೇಂದ್ರಿಯ ಮೂಲಕ ಆಚಾರಲಿಂಗ ಗಂಧವನ್ನು ಗ್ರಹಿಸ್ತದ. ಗುರುಲಿಂಗದ ಮೂಲಕ ರಸನೇಂದ್ರಿಯ ಜಿಹ್ವೆ ನಾಲಿಗೆ ರಸವನ್ನು ಗ್ರಹಿಸ್ತದ. ಶಿವಲಿಂಗ ನೇತ್ರೇಂದ್ರಿಯ ಮುಖಾಂತರ ಚಕ್ಷುವಿನ ಮುಖಾಂತರ ಕಣ್ಣಿನ ಮೂಲಕ ರೂಪವನ್ನು ಗ್ರಹಿಸ್ತದ. ರೂಪವನ್ನು ಪ್ರಸಾದ ಅಂತ ಅದು ಸ್ವೀಕರಿಸ್ತದ. ಜಂಗಮಲಿಂಗ ತ್ವಚೆಯಿಂದ ಸ್ಪರ್ಶವನ್ನು ಅದು ಪ್ರಸಾದ ಅಂತ ಸ್ವೀಕರಿಸ್ತದ. ಆನಂತರ ಪ್ರಸಾದ ಲಿಂಗ ಅದು ಕೊನೆಗೆ ಪ್ರಸಾದ ಲಿಂಗ ಶಬ್ದವನ್ನು ಅದು ತನ್ನ ಪ್ರಸಾದ ಅಂತ ಹೇಳಿ ಶ್ರೋತ್ರದ ಮುಖಾಂತರ ಗ್ರಹಿಸ್ತದ. ಕೊನೆಗೆ ಮಹಾಲಿಂಗ ಅದು ಹೃದಯದ ಮೂಲಕ
ಪರಿಣಿತಿಯನ್ನು ಪ್ರಸಾದ ಅಂತ ಅದು ಸ್ವೀಕರಿಸ್ತದೆ. 6 ಲಿಂಗಗಳು: ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಹೊರಗಡೆ 6 ವಿಷಯಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು 5. ಆನಂತರ ಒಂದು ಅದು ಮಹತ್ ಲಿಂಗಕ್ಕೆ ಸಂಬಂಧಪಟ್ಟದ್ದು, ಹೃದಯಕ್ಕೆ ಸಂಬಂಧಪಟ್ಟದ್ದು. ಆ ಬಳಿಕ 5 ಇಂದ್ರಿಯಗಳು, ಅದಕ್ಕೆ ಕೊನೆಗೊಂದು ಹೃದಯ ಒಂದು ಸಾಧನ. ಕಣ್ಣೊಂದು ನೇತ್ರೇಂದ್ರಿಯ, ನಾಲಿಗೆ ಜೀಹೇಂದ್ರಿಯ, ಕಿವಿ ಶ್ರವಣೇಂದ್ರಿಯ, ಮೈ ಚರ್ಮ ತ್ವಗೇಂದ್ರಿಯ ಮತ್ತು ನಾಲಿಗೆ ರಸನೇಂದ್ರಿಯ. ಇವು 5 ಇಂದ್ರಿಯಗಳು. ಈ ಇಂದ್ರಿಯಗಳ ಮೂಲಕ ನನ್ನ ಒಳಗಡೆ ಇರುವಂಥ ಲಿಂಗನೇ ಈ ವಿಷಯಗಳನ್ನು ಅದು ಭೋಗಿಸ್ತಾ ಇರುವುದು ಅಂತ ನಾವು ಹೀಗೆ ಭಾವಿಸಿದೀವಿ ಅಂದರೆ ಇದು ಪ್ರಸಾದ. ಅದಕ್ಕೆ ಅಂಗಭೋಗ ಅಂತ ಕರೀತಾರೆ. ಅದು ಲಿಂಗಭೋಗ. ಅಂಗಭೋಗ ಅಂದರೆ ಏನು? ನಾನು ಅನುಭವಿಸ್ತಾ ಇದ್ದೀನಿ ಅಂತ ಭಾವಿಸಿದೀವಿ ಅಂದರೆ ಅದು ಅಂಗಭೋಗ. ಅಂಗಭೋಗ ಅನರ್ಪಿತ ಪ್ರಸಾದ ಅಲ್ಲ, ಅದು ಲಿಂಗಭೋಗ ಪ್ರಸಾದ. ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದ. ಲಿಂಗಭೋಗ ಯಾವಾಗ ಆಗ್ತೈತಿ ಅಂದರೆ ನಾ ಭೋಗಿಸ್ಲಾಕತ್ತಿಲ್ಲ, ನಾ ಅನುಭವಿಸ್ತಾ ಇಲ್ಲ, ನನ್ನ ಮೂಲಕ ದೇವರು ಅನುಭವಿಸ್ತಾ ಇದ್ದಾನೆ, ದೇವನ ಪ್ರಸಾದ ರೂಪದ್ದೆಲ್ಲವೂ ಅಂತ ಭಾವಿಸಬೇಕು. ಬಸವಣ್ಣವರು ಹೇಳಿದರು, ದೇವರಿಗೆ ಅವರು ಎಷ್ಟು ಶರಣಾಗತರಾದರು ಅಂದರೆ, ಬರೀ ನಾವು ನೀರನ್ನು ಕುಡುವುದಷ್ಟೇ ದೇವರಿಗೆ ಪ್ರಸಾದ ಅಲ್ಲ, ಅನ್ನವನ್ನು ಕುಡುವುದಷ್ಟೇ ಪ್ರಸಾದ ಅಲ್ಲ. ಅದು ಒಂದು ವೇಳೆ ನಾವು ಅನ್ನ ಕೊಟ್ಟಿವಿ, ಪ್ರಸಾದ ಕೊಟ್ಟಿವಿ ಅಂತ ತಿಳ್ಕೊಂಡಿವಿ ಅಂದರೆ, ನೀರು ಕೊಟ್ಟಿವಿ, ಪ್ರಸಾದ ಕೊಟ್ಟಿವಿ ಅಂತ ನಾವು ತಿಳ್ಕೊಂಡಿವಿ ಅಂದರೆ, ನೀರ ಅವ್ರದ್ದೇ ಅದ. ಅದು ನದಿಯ ನೀರನ್ನು ನದಿಗೆ ಅರ್ಪಿಸಿದ್ವಿ ಅಷ್ಟೇ. ನಾವು ನದಿ ನಮಗೆ ನೀರು ಕೊಟ್ಟದ, ನಾವು ಆ ನದಿಗೆ ಹೋಗಿ ಮತ್ತೆ ನೀರು ಕೊಟ್ಟಿವಿ. ಭೂಮಿ ನಮಗೆ ಅನ್ನ ಕೊಟ್ಟದ, ಅದರದೇ ಅನ್ನ, ಅದಕ್ಕೆ ನಾವು ಅರ್ಪಿಸಿದ್ವಿ. ಅದರ ನಮ್ಮ ಅರ್ಪಣೆ ಏನಾಯಿತು? ಆದ್ದರಿಂದ ಅಂಗಭಾವ ಹೋಗಬೇಕು, ಲಿಂಗ ಭಾವ ಬರಬೇಕು. ಬಸವಣ್ಣವರು ಹೇಳಿದರು, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತಿಸರಾಗವ ಹಾಡಯ್ಯ, ಉರದಲ್ಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ ಅಂತ ಹೇಳಿದರು. ದೇವನಿಗೆ ಅವರು ಹೇಳ್ತಾರೆ, ದೇವನೇ ನನ್ನ ಈ ಶರೀರವನ್ನು ಒಂದು ವೀಣೆಯನ್ನಾಗಿ ಮಾಡು, ಇದನ್ನೊಂದು ಒಂದು ವೀಣೆಯಂತೆ ಮಾಡು. ನನ್ನ ಶಿರಾನೇ ಅದರದ್ದು ಸೋರೆ. ಆ ವೀಣಾಕ್ಕೆ ಹೇಗೊಂದು ಮೇಲೆ ಸೋರೆ ಅಂತ ಇರ್ತದೆ, ಹಂಗೊಂದು ನನ್ನ ಶಿರಾನೇ ಸೋರೆ, ನನ್ನ ಶರೀರದ ನರಗಳನ್ನೇ ತಂತಿ ಮತ್ತು ನನ್ನ ಬೆರಳುಗಳನ್ನೇ ಕಡ್ಡಿಯನ್ನು ಮಾಡು, ಬಾರಿಸುವ ಕಡ್ಡಿಯನ್ನು ಮಾಡು. ಅದರ ಮೂಲಕ 32 ರಾಗವನ್ನು 32 ರಾಗಗಳನ್ನು ಹಾಡು. ನೀ ಹೆಂಗೆ ನುಡಿಸ್ತಿ ಹಂಗೆ ನಾನು ನುಡಿತೀನಿ. ನೀನು ಸುಖದ ಹಾಡ ಹಾಡಿದೆ ಅಂದರೆ ಈ ಶರೀರದ ಮುಖಾಂತರ ಸುಖದ ಹಾಡ ಬರಲಿ, ದುಃಖದ ಹಾಡ ಬಂತು ಅಂದರೆ ದುಃಖದ ಹಾಡ ಹಾಡ್ತಿದ್ದೆ ಅಂದರೆ ಅದನ್ನು ನುಡಿಸು. ಉರದಲ್ಲಿ ಒತ್ತಿ ಬಾರಿಸು, ಎದೆಯಲ್ಲಿ ಒತ್ತಿ ನೀನು ನುಡಿಸು. ನನ್ನ ಇಡೀ ಶರೀರವೇ ನಿನಗೆ ಸಮರ್ಪಿತ. ನೋಡ್ರಿ, ಅದು ಹೇಗದ ಪ್ರಸಾದಿ ಸ್ಥಳದ್ದು. ನಾವು ಪ್ರಸಾದ ಅಂತಂದ್ರೆ ಬರೀ ಈ ಪ್ರಸಾದ ಅರ್ಪಿಸುವುದು ಅಷ್ಟೇ ಪ್ರಸಾದ ಅಂತ ನಾವು ತಿಳ್ಕೊಂಡೇವೆ. ಎಲ್ಲನೂ ದೇವರಿಗೆ ಸಮರ್ಪಿತ. ಏನೇನು ಬರ್ತದೆ ಅದೆಲ್ಲ ದೇವನ ಪ್ರಸಾದ. ನಂದು ಏನೇನದ ಎಲ್ಲ ದೇವ್ರದ್ದು. ಒಬ್ಬರು ಸಂತರಿದ್ದರು. ಅವರು ಒಂದು ಸಲ ಹೀಗೆ ಒಂದು ನೌಕೆಯಲ್ಲಿ ಕುಳಿತು ಹೊರಟಿದ್ದರು. ಹೊಳಿ ದಾಟಬೇಕಾಗಿತ್ತು ಅವರಿಗೆ. ನಾವದಾಗ ಕುಳಿತುಕೊಂಡು ಹೊರಟಿದ್ದರು. ಆ ನಾವದಲ್ಲಿ ಬಹಳಷ್ಟು ಜನ ಕುಳಿತಿದ್ದರು.
ಆ ನಾವದಲ್ಲಿ ಸಾಕಷ್ಟು ಜನ ಕುಳಿತು ನಾವಕ್ಕೆ ಭಾರ ಆಗಿತ್ತು ಮತ್ತು ನದಿಯೂ ಕೂಡ ಭಾರಿ ರಭಸವಾಗಿ ಹರಿತಿತ್ತು. ಆ ನಾವು ನಡೆಸುವಂಥ ಅಂಬಿಗ ಅದನ್ನು ಬಹಳ ಪ್ರಯತ್ನ ಮಾಡಿ ನಾವು ಮುನ್ನ ನಡೆಸ್ತಿದ್ದ. ಅವನಿಗೂ ಮಧ್ಯದಾಗ ಅನಿಸ್ತು, ಇದು ನಾವು ನನ್ನ ಹಿಡಿತದಾಗಿಲ್ಲ, ಬಹುಶಃ ಇನ್ನು ನಮ್ಮನ್ನು ಇದು ಯಾವುದರ ಒಂದು ಸೆಳವಿಗೆ ಹಾಕ್ತೈತಿ ಅಂತ ಅವನಿಗೆ ಅನಿಸ್ತು. ಆವಾಗ ಅಂಬಿಗ ಏನು ಹೇಳಿದ, ಕುಳಿತಂಥವ್ರಿಗೆಲ್ಲರಿಗೆ ಹೇಳಿದ, ನೋಡ್ರಿ ಈಗ ನಾವಂತೂ ನಮ್ಮ ಕೈಯೊಳಗೆ ಹಿಡಿತದಾಗಿಲ್ಲ, ನಾವಿಲ್ಲಿ ಎಷ್ಟು ಜನ ಕುಳಿತರೆಲ್ಲ ನೀವು ನಿಮ್ಮ ದೇವರನ್ನು ಸ್ಮರಣೆ ಮಾಡಿರಿ, ಯಾವುದರ ದೇವರು ನಮ್ಮನ್ನು ಕಾಪಾಡಬಹುದು ಅಂತಂದ. ಅವಾಗ ಇವರು ಎಲ್ಲರೂ ಕುಳಿತಿದ್ರಲ್ಲ, ಯಾರು ಗಣಪತಿ ಭಕ್ತರಿದ್ದರು, ಯಾರು ಶಿವನ ಭಕ್ತರಿದ್ದರು, ಯಾರು ವಿಷ್ಣುವಿನ ಭಕ್ತರಿದ್ದರು, ಹನುಮಂತನ ಭಕ್ತರು ಎಲ್ಲರೂ ಕುಳಿತಿದ್ದರು. ಅವರೆಲ್ಲರೂ ಅವರವ್ರ ದೇವರನ್ನು ಸ್ಮರಿಸಲಿಕ್ಕೆ ಶುರು ಮಾಡಿದರು. ಆವಾಗ ಇವರು ಸಂತರಿದ್ರಲ್ಲ, ಅವ್ರ ಕೈ ಒಳಗೊಂದು ಕಮಂಡಲ ನೀರಿಂದು, ಅವ್ರು ಏನು ಮಾಡುವವರು ಅಂತಂದ್ರೆ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳುವವರು ನದಿಯಾಗಿ ನೀರು ತೊಗೊಂಡು ನಾವಿನಾಗ ಹಾಕವ್ರು. ಅವರು ಉಳಿದವರೆಲ್ಲರೂ ಹಾಗೆ ದೇವರ ಸ್ಮರಣೆ ಮಾಡ್ತಿದ್ರು. ಇವರು ಮಾತ್ರ ಕಮಂಡಲ್ ತೊಗೊಂಡು ಶಿವಾಯ ನಮಃ ಶಿವಾಯ ನಮಃ ಅನ್ನೋರು ಹೊಳಗಿನ ನೀರು ತೊಗೊಂಡು ನಾವದಾಗ ಹಾಕವ್ರು. ಸ್ವಲ್ಪ ಮುಂದೆ ಹೋಯ್ತು ಇವರು ಸಂತರದಾರ, ಸಾಧುಗಳದಾರ, ಯಾರೂ ಅವ್ರಿಗೇನೂ ಅಲ್ಲಿಲ್ಲ. ಮುಂದೆ ಹೋಯ್ತು. ಆವಾಗ ಅದು ನೌಕೆ ಹಿಡಿತದಲ್ಲಿ ಬಂತು. ಅಂಬಿಗ ಹೇಳ್ದ, ದೇವರು ನಮ್ಮನ್ನು ಎಲ್ಲರನ್ನು ಕಾಪಾಡಿದ, ನಾವೀಗ ಪಾರಾದೀವಿ ಅಂತಂದ. ಅವಾಗ ಇವ್ರು ಒಳಗಿದ್ದವರೆಲ್ಲರೂ ನಮ್ಮ ದೇವರ ಕಾಪಾಡಿದ ನಮ್ಮ ದೇವರ ಕಾಪಾಡಿದ ಅಂತ ಹೇಳ್ತಿದ್ರು. ಇವರಿದ್ದರಲ್ಲ ಸಂತರು, ಅವ್ರೇನು ಮಾಡ್ತಿದ್ರು ಅಂದರೆ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳೋರು ನಾವುದಾಗೇನು ನೀರು ಹಾಕಿದ್ರಲ್ಲ ಅದ್ರ ನದಿಯಾಗ ಚೆಲ್ಲವ್ರು. ಅವ್ರಿಗೆ ಕುಳಿತವ್ರಿಗೆ ಭಾಳ ಆಶ್ಚರ್ಯ ಅನಿಸ್ತು, ಏನಿದು ಹೀಗೆ ಮಾಡ್ತೀರಿ, ನೋಡಲಿಕ್ಕೆ ಸರಣ್ರಂಗೆ ಕಾಣ್ತೀರಿ, ಆದರೆ ನೀವು ಮಾಡೋದು ಮಾತ್ರ ಬಹುಶಃ ತಲೆ ಸರಿ ಇಲ್ದಾರ ಹಂಗೆ ಮಾಡ್ತೀರಿ, ಯಾಕೆ ಏನಾಯಿತು ಅಂತಂದವ. ಯಾವಾಗ ನೌಕೆಗೆ ಜನರು ಹೆಚ್ಚಾಗಿ ಭಾರ ಆಗಿತ್ತು, ಅದು ಹಿಡಿತು ತಪ್ಪಿತ್ತು, ಆವಾಗ ದೇವರ ಸ್ಮರಣೆ ಮಾಡಿರಿ, ದೇವ್ರು ಕಾಪಾಡ್ತಾನು ಅಂತ ಹೇಳಿದ್ರೆ ನೀವು ನದಿಯಾಗಿ ನೀರು ತೊಗೊಂಡು ನಾವದಾಗ ಹಾಕಕತ್ತೀರಿ. ಈಗ ನಾವು ಹಿಡಿತದಲ್ಲಿ ಅದ, ಈಗೇನು ಅದಕ್ಕೆ ಅಪಾಯ ಇಲ್ಲ, ಈಗ ನಾವಿನಾಗಿಂದ ನೀರು ತೆಗೆದು ನದಿಯಾಗಿ ಚೆಲ್ಲಾಕತ್ತೀರಿ, ಏನು ಇದ್ರದ್ದು ಅರ್ಥ? ಅವಾಗ ಅವ ಹೇಳ್ದ, ನೋಡು ನಾನು ಸಂತ ಅಂದರೆ ದೇವ್ರಿಗೆ ಶರಣಾಗತನಾದವ. ದೇವ್ರು ಹೆಂಗೆ ಇರಿಸ್ತಾನ ಹಂಗೆ ಇರಬೇಕಂತ ಇದ್ದವ. ನಾನು ಮೊದಲು ಏನು ತಿಳ್ಕೊಂಡಿದ್ದೆ, ದೇವರಿಗೆ ನಮ್ಮನ್ನೆಲ್ಲರನ್ನೂ ನದಿಯಾಗ ಮುಳುಗಿಸೋದು ಇಚ್ಛೆ ಆಯ್ತಂತ ತಿಳ್ಕೊಂಡಿದ್ದೆ, ಅದಕ್ಕೆ ಅವನ ಇಚ್ಛೆಗೆ ಸಹಾಯ ಮಾಡಾಕತ್ತಿದ್ದೆ. ಈಗ ನನಗೆ ಗೊತ್ತಾಯಿತು ನಮ್ಮನ್ನು ಮುಳುಗಿಸುವುದಿಲ್ಲ, ಪಾರು ಮಾಡೋದೈತಿ ಅಂಥೇಳಿ, ಅದಕ್ಕೀಗ ನಾವನಾಗಿನ ನೀರು ತೆಗೆದ ಹೊಳ್ಯಾಗ ಹಾಕಾಕತ್ತೀನಿ. ನನ್ನ ಕೆಲಸ ಏನು ಅಂದರೆ ಜೈಸಿ ಭಗವಾನ್ ಕಿ ಮರ್ಜಿ ವೈಸೆ करना है. मैंने सोचा था हमको डुबाना है, भगवान चाहता है कि हमको डुबाना है. ನಮ್ಮನ್ನು ಆತ ಮುಳುಗಿಸ್ಬೇಕಂತ ಯೋಚಿಸ್ತಿದ್ದ ಅಂತ ನಾ ತಿಳ್ಕೊಂಡಿದ್ದೆ, ಅದಕ್ಕೆ ಅವನಿಗೆ ಸಹಾಯ ಮಾಡಾಕತ್ತಿದ್ದೆ. ನೋಡ್ರಿ ಹೇಗದ, ನಮಗಿದು ಇಷ್ಟು ದೊಡ್ಡ ಕೆಲಸ ಆಗೋದಿಲ್ಲ, ಆದರೆ ನಾವು ಒಂದು ಕೆಲಸ ಮಾಡಲಿಕ್ಕೆ ಬರ್ತದೆ. ನಮ್ಮನ್ನು ದೇವರು ಮುಳುಗಿಸ್ಬೇಕಂತ ಪ್ರಯತ್ನ ಪಡ್ತಿದ್ದ ಅಂದರೆ ನಾವು ಅವನಿಗೆ ಸಹಾಯ ಮಾಡಿ ನಾವೇ ಮುಳುಗುವುದು ಬೇಡ. ನಾವು ಬದುಕಬೇಕು, ಉಳಿಬೇಕು ಅಂತ ಎಲ್ಲ ಪ್ರಯತ್ನ ಮಾಡೋಣ. ಆ ಎಲ್ಲ ಪ್ರಯತ್ನವನ್ನು ಮಾಡಿಯೂ ನಮ್ಮಿಂದ ಆಗಲಿಲ್ಲ ಅಂದರೆ ಇದು ದೇವ್ರ ಪ್ರಸಾದ ಅಂತ ತಿಳ್ಕೊಳ್ಳೋಣ. ನಾವೆಲ್ಲ ಪ್ರಯತ್ನ ಮಾಡೋದು, ಕೊನೆಗೆ ಆಗಲಿಲ್ಲ ಅಂದರೆ ಕೊನೆಯ ಪಕ್ಷ ಇನ್ನು ನಮ್ಮ ಕೈ ಒಳಗಿಂದ ಎಲ್ಲ ಮೀರಿ ಹೋದ ಬಳಕರೆ ಯಾಕೆ ನಾವು ಅದನ್ನು ತಿಳ್ಕೊಳ್ಬಾರ್ದು ಅಂತ. ಇಲ್ಲಾಂದ್ರೆ ಬರೀ ನಾ ಮಾಡ್ತೀನಿ ಅಂದರೆ ಭಾಳ ತಾಪ ಆಗ್ತದೆ ಮನುಷ್ಯನಿಗೆ. ನಾವು ಇದು ದೇವನ ಜಗತ್ತಿನಲ್ಲಿ ಅದೇವಿ, ಇದೆಲ್ಲ ದೇವಂದು, ನಾವು ಸುಮ್ಮನೆ ಇದನ್ನು ಅನುಭವಿಸೋರು ಮತ್ತು ನಮ್ಮ ಮುಖಾಂತರ ದೇವರೇ ಅನುಭವಿಸ್ತಾನಂತ ಇದ್ದೀವಿ ಅಂದರೆ ಆರಾಮಿರ್ತದೆ, ಏನೂ ತಾಪ ಮಾಡೋಂಗಿಲ್ಲ.
ನಾವು ಮಾಡಾಕತ್ತೀವಿ ನಂದ ಐತಿ ಅಂತಂದ್ರೆ ಭಾಳ ತಾಪ ಆಗ್ತದೆ. ಈಗ ಇದು ನೋಡ್ರಿ, ಇಷ್ಟು ದೊಡ್ಡ ಗ್ರೌಂಡ್ ಅದ ಅವ್ರದ್ದು, ದೇವಸ್ಥಾನದ ಅವ್ರದ್ದು. ನಾವಿಲ್ಲೊಂದು 20 ದಿವಸ ಕೂಡ್ತೀವಿ. ಕೂತು ಹೋಗುವಾಗ ನಮಗೆ ಬಿಟ್ಟು ಹೋಗಾಗ ಏನೂ ತ್ರಾಸ ಆಗೋದಿಲ್ಲ, ಯಾಕೆ ನಮ್ಮದು ಅಲ್ಲ ಇದು. ಇದು ಕೋಟಿ ಕೋಟಿ ಕಿಮ್ಮತ್ತಿಂದ ಅದ, ಆದರೂ ನಮಗೇನೂ ತ್ರಾಸ ಕೊಡೋದಿಲ್ಲ ಬಿಟ್ಟು ಹೋಗಾಗ. ಆದರೆ ಯಾರಿದು ನಮ್ಮದಂತ ತಿಳ್ಕೊಂಡಾರಲ್ಲ, ಅವ್ರು ಅಲ್ಲಿ ಮನ್ಯಾಗ ಮಲ್ಕೊಂಡ್ರು ಇದ್ರದ ಚಿಂತಿರ್ತದೆ. ಇದೇ ನೋಡ್ರಿ, ಇದೇ ನನ್ನ ಸಂಸಾರಕ್ಕೆ ಕಾರಣ ಮಾಡೋದು. ನಾವು ಕುಳ್ತೀವಿ, ಸಂತೋಷ ಪಟ್ಟಿವಿ, ಇದನ್ನು ಬಳಸಿದೀವಿ, ಬಳಸೋಕೆ ಯಾರೂ ಬೇಡ ಅನ್ನೋದಿಲ್ಲ. ನಂದು ಮಾಡ್ಕೊಳ್ಬೇಕಂದ್ರೆ ಎಲ್ಲರದು ತಕರಾರು ಬರ್ತದೆ. ಇಲ್ಲಿ ನಮಗೆ ಕೂಡ್ಲಿಕ್ಕೆಲ್ಲ ಇಷ್ಟು ವ್ಯವಸ್ಥೆ ಅದಕ್ಕೆ ಮಾಡ್ಯಾರ, ಅವರು ಹೋಗ್ತಾರೆ ಇವ್ರು ಬಿಟ್ಟಂತೆ ಮಾಡ್ಯಾರ. ಒಂದು ವೇಳೆ ಇವರು ಕೂತಾರ, ಇನ್ನು ಇಲ್ಲಿ ಕುರ್ಚಿನೂ ಬಿಡೋದಿಲ್ಲ, ಈ ಕಟ್ಟಿನೂ ಬಿಡೋದಿಲ್ಲ ಅಂದರೆ ಯಾರೂ ಕರೆಯೋದೂ ಇಲ್ಲ, ಕೂಡಿಸೋದೂ ಇಲ್ಲ. ಹಂಗೆ ಈ ಜಗತ್ತಿನಾಗ ದೇವರ ಜಗತ್ತಿದು, ನಾವು ಬಂದೀವಿ ಬಳಸ್ಬೇಕಂದೀವಿ ಅಂದರೆ ಯಾರ್ದೂ ತಕರಾರಿಲ್ಲ, ಆರಾಮ್ ಬಳಸಬಹುದು. ಒಂದು ವೇಳೆ ಈ ಭೂಮಿ ನಂದು ಮಾಡ್ಕೋಬೇಕು, ಗಿಡ ನನ್ನವು ಮಾಡ್ಕೊಳ್ಬೇಕು, ಸೂರ್ಯನ ನನ್ನವನ್ನ ಮಾಡ್ಕೊಳ್ಬೇಕು ಅಂದೀವಿ ಅಂದ್ರೆ ತಕರಾರು ಶುರು ಆಗ್ತದೆ. ಎಷ್ಟಂತ ಎಲ್ಲ ನನ್ನ ಹೆಸರಲ್ಲೇ ಮಾಡ್ಕೊಳಕ್ಕಾಗ್ತದೆ. ಆದ್ದರಿಂದ ಇಲ್ಲಿಂದ ಶರಣರು ಪ್ರಾರಂಭ ಮಾಡಿದರು, ನಿನ್ನ ಭಕ್ತಿ ಹೀಗೆ ಬೆಳೀತಾ ಹೋಗಬೇಕು, ಅದು ದೇವನಿಗೆ ಪೂರ್ತಿ ಸಮರ್ಪಿತ ಆಗಬೇಕು. ಅದು ನಿಜವಾದಂಥ ಭಕ್ತಿ, ಅದು 3ನೇ ಹಂತಕ್ಕೆ ಬಂದೈತಿ ಅಂತ ನಮಗೆ ಗೊತ್ತಾಗಬೇಕು. ನೋಡ್ರಿ ಹೇಗದು. ಈ ಭೂಮಿಗೆ ನಾ ಇವರಾಮದನಿ ನಾ ಅವರಾಮದನಿ ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಗಳಿಸುವಂಥ ಮುತ್ತು ರತ್ನಕ್ಕೆ, ಹಣಕ್ಕೆ, ಬೆಳ್ಳಿಗೆ, ಬಂಗಾರಕ್ಕೆ ನಾ ಇವರಾಮದನಿ ಅವರಾಮದನಿ ಅಂತ ಗೊತ್ತಿಲ್ಲ ಅದಕ್ಕೆ. ಆದರೆ ನಾವೇ ಮನುಷ್ಯರು ಇದು ನಂದು ಇದು ಅವ್ರದ್ದು ಅಂತ ನಾವೇ ಮಾಡ್ಕೊಂಡಿವಿ. ಇದಕ್ಕೆ ಮಾಯೆ ಅಂತ ಕರೆಯುವುದು. ಮತ್ತು ಇಷ್ಟೇ ಮಾಡಲಾರ್ದ ಅದಕ್ಕೆ ಹೋರಾಟ ಮಾಡಲಿಕ್ಕೆ ಶುರು ಮಾಡಿದೀವಿ. ಇದು ನಂದದ ಇದು ಅವ್ರದದ ಅಂತ ಹೋರಾಟ ಶುರು ಮಾಡಿದೀವಿ. ಅದು ಭೂಮಿ ನಗತದ. ನಂದು ನಾ ಯಾರವಂತ ನನಗೆ ಗೊತ್ತಿಲ್ಲ, ಇವರು ಅವ್ರದಂತ ತಿಳ್ಕೊಂಡಾರ. ನೋಡ್ರಿ ಇದು ಹೇಗಿರಬೇಕು. ಇದಕ್ಕೆ ಮಾಯೆ ಅಂತ ಕರೆಯೋದು, ಇದಕ್ಕೆ ಪ್ರಪಂಚ. ನಂದಂತ ಅಂದೀವಿ ಪ್ರಪಂಚ, ದೇವಂದು ಅಂದೀವಿ ಅಂದ್ರೆ ಪ್ರಸಾದ. ನಂದು ಅನ್ನುವಲ್ಲಿ ಪ್ರಾಪಂಚಿಕತೆ ಅದ, ಪ್ರಪಂಚ ಅದ. ದೇವನದು ಅನ್ನುವಲ್ಲಿ ಪಾರಮಾರ್ಥ ಅದ. ನೋಡ್ರಿ ಹೇಗದ. ಈ ಜೀವನದಾಗಿರುವಂಥ ಇರುವ ಅಷ್ಟು ಕಾಲ ನಮಗೆ ಸುಖ ದುಃಖ ಎಲ್ಲ ಬರ್ತದೆ. ಜೀವನದಲ್ಲಿ ಸುಖ ದುಃಖ, ಕೂಡುವುದು ಅಗಲುವುದು, ಒಂದು ಸಲ ಗಳಿಸ್ತೀವಿ, ಒಂದು ಸಲ ಕಳ್ಕೊಳ್ತೀವಿ. ಕೆಲವು ಜನ ಹೊಗಳ್ತಾರ, ಕೆಲವು ಜನ ಬೈತಾರ. ಎಲ್ಲವೂ ಇರುವುದೇ ಈ ಜೀವನದೊಳಗೆ. ಈ ಜೀವನ ಅಂದ್ರೇ ಮಿಶ್ರಣ. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಬರೀ ಸುಖ ಸಿಗುವುದಿಲ್ಲ ಮತ್ತು ಬರೀ ದುಃಖನೂ ಇರುವುದಿಲ್ಲ, ಮಿಶ್ರಣ ಇರ್ತದೆ. ಅದಕ್ಕೆ ಹಿಂದಿನ ಹಿರಿಯರು ಏನು ಹೇಳಿದರು ಅಂದ್ರೆ, ಈ ಮಿಶ್ರ ಜೀವನದೊಳಗೆ ನೀ ಸುಖವಾಗಿ ಇರಬೇಕಾಗಿತ್ತು ಅಂದ್ರೆ ಬಂದಂಗೆ ಹಾದಿ ಅಂದ್ರೆ ಬಂಧನಿಲ್ಲ ಅಂತ ಹೇಳಿದರು. ಏನು ಬರ್ತದೆ ಅದನ್ನು ಸ್ವೀಕರಿಸು, ಬಂದಂಗೆ ಹಾದಿ ಅಂದರೆ ಬಂಧನಿಲ್ಲ. ಇನ್ನು ಅದಕ್ಕಿಂತ ಮುಂದೆ ಹೋಗಿ ಶರಣರು ಏನು ಹೇಳಿದರು ಅಂದ್ರೆ, ಇದ್ದದ್ದು ನಂದು ಅಲ್ಲ ಅಂದಿ ಅಂದರೆ ಮುಕ್ತಿ. ಬಂದಂಗೆ ಹೋದ್ರೆ ಬಂಧನಿಲ್ಲ, ಇದ್ದದ್ದು ನಂದು ಅಲ್ಲ ಅಂದಿ ಅಂದ್ರೆ ಅವನೇ ಮುಕ್ತ. ನಂದು ಅಂದೀವಂದ್ರೆ ಭಾಳ ತ್ರಾಸು. ಅದೇನೋ ಎಲ್ಲರೂ ಹೇಳ್ತಿರ್ತಾರೆ, ಪುರಾಣಿಕರು ಕತೆ ಹೇಳ್ತಿರ್ತಾರೆ. ಒಬ್ಬ ಯಜಮಾನಿದ್ದ, ಅವನಿಗೆ 3 ಜನ ಮಕ್ಕಳು. ಅವ್ರದ್ದೊಂದು ಮನೆ ಹೀಗೆ ಒಂದು ದಿವಸ ಆಕಸ್ಮಿಕವಾಗಿ ಮನೆಗೆ ಬೆಂಕಿ ಹತ್ತಿತು. ಯಜಮಾನ ನಂದೇ ಮನೆ ಎಲ್ಲ ಸುಟ್ಟು ಹೊಂಟಿತು ಅಂಥೇಳಿ ಭಾರಿ ಜೋರು ಅಳ್ಲಿಕ್ಕೆ ಶುರು ಮಾಡಿದ, ತಾಪ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ. ಅಷ್ಟೊತ್ತಿಗೆ ಮೊದಲನೇ ಮಗ ಬಂದ, ನೋಡ್ತಾನ ಮನೆ ಹೊತ್ತು ಉರಾಕತ್ತಿತ್ತು. ಅವ ಅಪ್ಪನಿಗೆ ಹೇಳಿದ, ನಮ್ಮದ ಮನೆ, ಆದ್ರೆ ಅದನ್ನೀಗ ಒಂದು 2-3 ದಿವಸದ ಹಿಂದೆ ಒಬ್ಬನಿಗೆ ಮಾರಾಟ ಮಾಡಿಬಿಟ್ಟನಿ ಅಂತಂದ.
ಇವು ಮೊದಲೇನು ಅಳ್ತಿದ್ದಲ್ಲ, ಹಿಂಗೆ ಆಗಬಾರ್ದಾಗಿತ್ತು, ಆಗೈತಿ ಆಗಲಿ ಅಂತ ನಾಕತ್ತ. ಮೊದಲ ಎದಿ ಬಡ್ಕೊಳ್ತಿದ್ದ, ಈಗ ಅಷ್ಟೇ ಸುಮ್ಮ. ಆ ಬಳಿಕ ಎರಡನೇ ಮಗ ಬಂದ. ಅವ ದೊಡ್ಡವೇನೋ ವ್ಯವಹಾರ ಮಾಡಿದ್ದ, ಆದರೆ ನನಗದು ಹಿಡಿಸಲಿಲ್ಲ. ನಾನು ಅದನ್ನ ಇನ್ನೂ ವ್ಯವಹಾರ ಮುಗಿಸಿಲ್ಲ, ಹಾಗೆ ಇಟ್ಟ ಇನ್ನೂ ಐತಿ, ನಮ್ಮದು ಇನ್ನೂ ಖರೀದಿ ಆಗಿಲ್ಲ ಅಂದ. ಮತ್ತು ಶುರು ಆಯಿತು ಅದೇ ಕ್ಷಣದಾಗಣೆ. ಮೊದಲು ನಂದಲ್ಲ ಅಂತ ತಿಳ್ಕೊಂಡ, ಮೊದಲು ನಂದಂತ ತಿಳ್ಕೊಂಡ, ದುಃಖ ಶುರು. ಇದನ್ನು ಕೊಟ್ಟೇವೆ ಅಂತ ತಿಳ್ಕೊಂಡ, ಅದೇ ಭಾವ ಭಾಳ ಇಲ್ಲ. ಆವಾಗ ಮತ್ತೊಂದಿಷ್ಟು ಸಮಾಧಾನ. ಈಗ ಮತ್ತೆ ಹೇಳಿದ, ಇನ್ನೂ ಪೂರ್ತಿ ವ್ಯವಹಾರ ಮುಗಿದಿಲ್ಲ ಅಂತಂದ, ಶುರು ಮತ್ತು. ಆವಾಗ ಮೂರನೇ ಅವ ಬಂದ. ಅವನದೇನು ಕೇಳ್ತಿ, ನೋಡಿ ಇಲ್ಲಿ ಕಾಗದ ನೋಡು, ಕಾಗದದಾಗ ಅವ್ರದ್ದೇ ಹೆಸರದ, ಎಲ್ಲ ಖರೀದಿ ಆಗೈತಿ, ಪತ್ರ ಆಗೈತಿ. ಅವಾಗೇನು ಕಾಗದ ಕೈಯಾಗ ತೊಗೊಂಡ, ನಿರಾಳ ಆದ, ನಿಶ್ಚಿಂತ. ಇನ್ನು ಯಾರ ಮನೆ ಸುಟ್ರೆ ಏನು? ಇದರ ಅರ್ಥ ನಮ್ಮದು ಏನೇನು ಆಗ್ತದೆ ಎಲ್ಲ ಆಗಲಿ, ನಾವು ಆರಾಮಿರೋಣ ಅಂತ ಹಿಂಗಲ್ಲ. ಆದರೆ ನಾವು ಏನೇ ಪ್ರಯತ್ನ ಮಾಡಿದ್ರೂ ಒಂದೊಂದು ಸಲ ಹಂಗೆ ಆಗ್ತದೆ. ಜೀವನನೇ ಆಗಿರುವುದದು. ಆ ಸಂದರ್ಭದಲ್ಲಿ ನಾವು ಕಷ್ಟಪಡುವ ಬದಲಾಗಿ ಸಂತೋಷವನ್ನು ಪಡಬೇಕು. ಅದು ಯಾವಾಗ ಸಾಧ್ಯ ಆಗ್ತದಂದ್ರೆ ಪ್ರಸಾದಿ ಭಾವ ಇದ್ದಾಗ ಮಾತ್ರ ಸಾಧ್ಯ. ಈಗ ನೀವೆಲ್ಲ ಹೆಣ್ಮಕ್ಳು ಮನೆಯಾಗ ಅಡುಗೆ ಮಾಡ್ತಿರ್ತೀರಿ, ಭಾಳಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ತೀರಿ. ಅವ ಯಜಮಾನ ಬರ್ತಾನೆ, ಕುಡಿದು ಬರ್ತಾನೆ, ಕಂಠ ಪೂರ್ತಿ ಕುಡಿದಿರ್ತಾನೆ. ಅವನಿಗಿದು ಎಲ್ಲಿ ರುಚಿ ಹತ್ತಬೇಕು, ಇದ್ರಾಗೇನಿಲ್ಲ ಅಂಥೇಳಿ ಆ ಕಡಟ್ ಏನೋ ಸಿಕ್ಕಂಗೆ ಉಂಡು ಮಾಡಿ ಹೋಗಿಬಿಡ್ತಾನೆ. ಅವಾಗೇನು ಅನ್ನಿಸ್ತದ, ಇಷ್ಟು ಕಷ್ಟಪಟ್ಟು ಎಲ್ಲ ಹೋಯ್ತಲ್ಲಪ್ಪ ಅಂತ ಅನ್ನಿಸ್ತದ. ಆದರೆ ಪ್ರಸಾದಿಕ ಭಾವ ಇತ್ತು ಅಂದ್ರೆ, ನಾನು ಮಾಡುವುದನ್ನೇ ಇದೊಂದು ಪೂಜೆ ಅದ, ದೇವನಿಗಾಗಿ ಮಾಡ್ತಾ ಇದ್ದಾನೆ, ಬರೇ ಪತಿಗಾಗಿ ಮಕ್ಕಳಿಗಾಗಿ ಅಂತ ಅಷ್ಟಲ್ಲ. ನಾನು ಮಾಡುವಾಗನೇ ಸಂತೋಷ, ಅವರು ಸ್ವೀಕರಿಸಿದ್ರೆ ಏನು, ಬಿಟ್ಟರೆ ಏನು. ಪ್ರಸಾದಿಕ ಭಾವ ಇಲ್ಲಾದರೆ ನಾವು ಪ್ರತಿಯೊಂದು ಮಾಡುವಂಥ ಕೆಲಸ ನಾವು ಯಾರು ಏನಂತಾರಂತ ನೋಡ್ಕೊತ ಹೋದಿವಿ ಅಂದರೆ, ಭಾಳಷ್ಟು ಜನ ಬೈಯೋರು ಇರ್ತಾರೆ, ಸ್ವಲ್ಪ ಜನ ಹೊಗಳೋರು ಇರ್ತಾರೆ. ತಾಪ ಮಾಡ್ಕೊಳ್ಬೇಕಾಗ್ತದೆ ಭಾಳಷ್ಟು. ನಮ್ಮ ಕೆಲಸ ನಾವು ಮಾಡೋದು ಅದು ದೇವನ ಪ್ರಸಾದ, ಅದರದ್ದು ಚಲುವರೇ ಆಗಲಿ ಕೆಟ್ಟರೇ ಆಗಲಿ. ಕೊನೆಗಿದು ಎಲ್ಲ ದೇವನ ಪ್ರಸಾದ ಅಂತ ನಾವು ಹೆಂಗೆ ಸ್ವೀಕರಿಸ್ತೀವಲ್ಲ, ಹಂಗೆ ನಾವು ಇರಬೇಕು. ಅದು ನಿಜವಾದಂಥ ಸಿರಿವಂತಿಕೆ. ನಂಬುದು ಸುಖವನ್ನು ಯಾರೂ ಕಸಿದುಕೊಳ್ಳುವುದಿಲ್ಲ. ನಾವೇನೀಗ ನಿದ್ರೆ ಮಾಡ್ತೀವಿ, ನಿದ್ರೆ ಯಾರೂ ಖರೀದಿ ಮಾಡೋಕ್ಕೆ ಬರೋದಿಲ್ಲ. ಹಾಸಿಗೆ ಖರೀದಿ ಮಾಡಬಹುದು, ಅನ್ನ ಖರೀದಿ ಮಾಡಬಹುದು, ಹಸಿವೆಯನ್ನು ಖರೀದಿ ಮಾಡುವುದು. ಸುಖ ಆಗಲಿ ಅಂಥೇಳಿ ವಸ್ತುಗಳನ್ನು ಕೊಡಬಹುದು, ಸುಖ ಕೊಡಕ್ಕೆ ಬರೋದಿಲ್ಲ. ನನ್ನ ಸುಖವನ್ನು ನಾನೇ ಅನುಭವಿಸಬೇಕು. ನನ್ನ ಹತ್ತಿರ ರೊಕ್ಕ ಭಾಳ ಅದಾವಂಥೇಳಿ ಸುಖವನ್ನು ಖರೀದಿ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ನಾವು ಪ್ರತಿ ಕ್ಷಣ ದೇವಭಾವದಲ್ಲಿ ಜೀವನ ಸಾಗಿಸಲಿಕ್ಕೆ ಶುರು ಮಾಡಿದ್ವಿ ಅಂದರೆ ನಾವು ಸುಖವನ್ನು ಅನುಭವಿಸ್ಬೋದು. ವಸ್ತುಗಳಿಂದ ಅಷ್ಟೇ ನಾವು ಶ್ರೀಮಂತರಾಗ್ತೀವಂತಿಲ್ಲ. ನಾವೀಗ ಸಮಾಜದಲ್ಲಿ ಹಾಗೆ ತಿಳ್ಕೊಂಡೇವಿ. ಯಾರಿಗೆ ಶ್ರೀಮಂತರು ಅಂತೀವಿ, ಯಾರು ಶ್ರೀಮಂತರು, ಯಾರು ಬಡವರು. ಈಗ ನಾವು ಯಾರಿಗೆ ಬಡವ ಅಂತೀವಿ ಅಂದರೆ, ಯಾವ ಮನುಷ್ಯ ಹೊಟ್ಟಿಗೆ ಹಣ್ಣಿಲ್ಲ ಬಳಲ್ತಾ ಇರ್ತಾನೆ, ಅವನಿಗೆ ನಾವು ಏನಂತೀವಿ, ಬಡವದಾನ, ಉಣ್ಣಾಕಿಲ್ಲ ಅಂತೀವಿ. ಅವ ನಮ್ಮ ದೃಷ್ಟಿಯಲ್ಲಿ ಬಡವ. ಇನ್ನು ಶ್ರೀಮಂತಂದೇನದ, ಶ್ರೀಮಂತ ಯಾರು, ಅವ ಹೊಟ್ಟಿಗೆ ಹಣ್ಣಿಲ್ದಕ್ಕಾಗಿ ಅವ ಬಳಲ್ತಾ ಇದಾನ, ಇವ ತಿಂದದ್ದು ಪಚನ ಆಗಲಾರ್ದಕ್ಕಾಗಿ ಇವ ಬಳಲ್ತಾ ಇದಾನ. ಯಾರು ಬಡವರು, ಯಾರು ಶ್ರೀಮಂತರು? ನಾವೀಗ ಹೊರಗೆ ಬೆನ್ನ ಮ್ಯಾಲ ಅವ ಭಾರ ಹೊತ್ಕೊಂಡು ಹೊಂಟಿದ್ದ ಅಂದ್ರೆ, ನೋಡಪ್ಪ ಅವ ಬಡವ, ಹೊರುದೇ ಆಯ್ತು ಅವನ ಜೀವನ ಅಂತೀವಿ. ಅವ ಬೆನ್ನ ಮ್ಯಾಲ ಭಾರ ಹೊರ್ತಾನೆ, ನಾವು ಶ್ರೀಮಂತರ ಮುಂದೆ ಹೊಟ್ಟೆ ಮುಂದೆ ಭಾರ ಹೊರ್ತೀವಿ. ಎಲ್ಲ ಒಂದೇ ಅದ.
ಆನಂತರ ನಾವೇನಂತೀವಿ, ಶ್ರೀಮಂತ ಬಡವ ಅಂತನ್ನುವಾಗ ಬಡವ ತಲೆ ಮೇಲೆ ಹೊರಿ ಹೊತ್ತು ಹೊಂಟಿದ್ದ ಅಂದರೆ ಬಡತನ ಬಂತಪ್ಪ, ಹೊರುವುದೇನು ತಪ್ಪಲಿಲ್ಲ ಅಂತೀವಿ. ಅವ ಮ್ಯಾಲ ಗಂಟಿನ ಹೊರೆ ಹೊರ್ತಾನ. ನಾವು ಶ್ರೀಮಂತರು ತಲೆ ಒಳಗೆ ಚಿಂತೆಯ ಹೊರೆ ಹೊರ್ತೀವಿ. ನಮಗೆ ಚಿಂತೆಯ ಗಂಟು ಭಾರ ಆಗ್ಯದ, ಅವನಿಗೆ ನೆತ್ತಿಯ ಮ್ಯಾಲ ಗಂಟಿನ ಭಾರ ಆಗ್ಯದ. ಎಲ್ಲರಿಗೂ ಭಾರ ಆಗ್ಯದ. ತಿಳಿದು ನೋಡಿದ್ರೆ ನಾವು ಶ್ರೀಮಂತರೋ ಬಡವರು, ಶ್ರೀಮಂತರು ಅಂದೀವಂದ್ರೆ ಶ್ರೀಮಂತರು, ಬಡವರು ಅಂದೀವಂದ್ರೆ ಬಡವರು. ಅದು ನಮ್ಮ ಮೇಲೆ ಅವಲಂಬನೆ ಆಗ್ಯದ. ಆದ್ದರಿಂದ ನಾವು ಹೇಗೆ ಅದನ್ನು ಬಳಸಬೇಕು ಅಂತ ಯೋಚಿಸಬೇಕು. ಇದು ದೇವನ ಪ್ರಸಾದ ಅಂತ ನಾವೆಲ್ಲವನ್ನು ಸ್ವೀಕರಿಸೋದು. ಅಪ್ಪುಗಳು ನಾವು ಸನ್ಯಾಸ ದೀಕ್ಷಾ ತೆಗೆದುಕೊಳ್ಳುವಾಗ ಒಂದು ಕಥೆಯನ್ನು ಹೇಳ್ತಿದ್ರು. ನಾವಿನ್ನೂ ಅವಾಗ ಭಾಳ ಸಣ್ಣವರಿದ್ದೀವಿ. ಆ ಸಮಯಕ್ಕೆ ಒಂದು 9 ಜನರಿಗೆ ಸನ್ಯಾಸ ದೀಕ್ಷಾ ಒಂದೊಂದಾಗ ನಾಳೆ ಕೊಡೋರಿದ್ದರು. ಇವತ್ತು ರಾತ್ರಿ ಅವ್ರಿಗೆಲ್ಲ 9 ಜನರಿಗೆ ನಮಗೆ ಮುಂದೆ ಕೂಡಿಸಿಕೊಂಡು ಸನ್ಯಾಸ ಅಂದರೆ ಹೆಂಗಿರ್ಬೇಕಪ್ಪ ಅಂತ ಒಂದು ಕಥೆಯನ್ನು ಹೇಳ್ತಿದ್ರು. ಒಬ್ಬರು ಸಂತರ ಕಥೆಯನ್ನು ಹೇಳ್ತಿದ್ರು. ಅವ್ರು ಹೇಳ್ತಿದ್ರು, ಒಬ್ಬರು ಸಂತರಿದ್ದರು. ಅವರು ಹೀಗೆ ಮೈ ಮೇಲೆ ಏನೂ ಭಾಳ ಬಟ್ಟೆ ಇರಲಿಲ್ಲ, ಬರೀ ಅವ್ರದ್ದೊಂದು ಕೌಪಿನಿತ್ತು, ಲಂಗೂಟ. ಅದನ್ನು ಹಾಕ್ಕೊಂಡು ಹಾಗೆ ತಿರುಗಾಡ್ಕೊತಿರೋರು. ಅಲ್ಲೇ ಒಂದು ರಾಜ್ಯ, ದೊಡ್ಡದೊಂದು ರಾಜ್ಯ. ಅಲ್ಲಿ ಒಬ್ಬ ರಾಜ. ಮುಂದೆ ಆ ರಾಜ ತೀರ್ಕೊಂಡ. ಅಲ್ಲಿ ಮುಂದೆ ಮತ್ತೊಬ್ಬ ರಾಜನನ್ನು ಆರಿಸಬೇಕಲ್ಲ. ಅಲ್ಲಿ ಒಂದು ಏನು ಪದ್ಧತಿ ಇತ್ತು ಅಂದರೆ, ಆ ರಾಜ್ಯದಲ್ಲಿ ಒಂದು ಆನೆಯ ಸೊಂಡಿಗೆ ಒಂದು ಹಾರ ಕೊಡುವುದು. ಆ ಆನೆ ಯಾರಿಗೆ ಹಾರ ಹಾಕ್ತದೆ ಅವರು ರಾಜರಾಗಬೇಕು. ಆ ಬಳಿಕ ಎಲ್ಲ ಡಂಗರ ಹಾಕಿದರು ಊರಲ್ಲಿ, ರಾಜ್ಯದ ತುಂಬ ಎಲ್ಲ ಜನ ಬಂದು ನಿಂತರು. ಮುದುಕರು ತದಕರು ಎಲ್ಲರೂ ಬಂದರು. ಯಾಕೆ ನಮಗೂ ಹಾರ ಹಾಕಬಾರ್ದಂತ ತಿಳ್ಕೊಂಡ್ರು. ನಮಗೂ ಹಾರ ಹಾಕಿತು ಅಂದರೆ ರಾಜರಾಗುವಂಥ ಅವಕಾಶ ಯಾಕೆ ಸಿಗಬಾರ್ದು ಅಂತ. ಅದು ಆಣೆ ಹೀಗೆ ಹಾರ ತೆಗೆದುಕೊಂಡು ಬರ್ತಿತ್ತು. ಎಲ್ಲ ಜನ ತುಂಬಿ ತುಳುಕ್ತಿತ್ತು. ನನಗೆ ಹಾಕ್ತದ, ನನಗೆ ಹಾಕ್ತದ ಅಂತ ದಾರಿ ಕಾಯ್ತಿದ್ರು. ಇವ ಅದೇ ದಾರಿಯಿಂದ ಸಾಧು ಬರ್ತಿದ್ದ. ಅವನು ದೂರಿಂದ ಬರ್ತಿದ್ದ, ಸುಮ್ಮ ಬರ್ತಿದ್ದ. ಅವನಿಗೆ ಗೊತ್ತಿಲ್ಲ ಇವರ ಇಲ್ಲಿ ಎಲ್ಲರೂ ಹಾರ ಹಾಕಿಸ್ಕೊಳಕ್ಕೆ ನಿಂತಾರ. ಅದು ಆಣಿ ಬಂದು ಇವನು ಕೊರಳಿಗೆನೆ ಹಾರ ಹಾಕ್ತು. ಅವಾಗ ಅವರೆಲ್ಲ ಜೈ ಜೈಕಾರ ಮಾಡ್ಲಿಕ್ಕೆ ಶುರು ಮಾಡಿದರು. ಇನ್ನು ಇವು ಸಾಧು ರಾಜ ಆಗಬೇಕು. ಅವ ಹಾರ ಹಾಕ್ಕೊಂಡು ಅರಣ್ಯಕ್ಕೆ ಹೋದ. ಇವರೆಲ್ಲರೂ ಹೋಗಿ ಅವನಿಗೆ ವಿನಂತಿ ಮಾಡಿದರು, ನೀವು ಈಗ ರಾಜರಾಗಬೇಕು. ಆಣಿ ನಮ್ಮಲ್ಲಿ ಅದು ಸಂಪ್ರದಾಯ ಅದ, ಪರಂಪರೆ ಅದ. ಆ ಆಣಿ ಯಾರಿಗೆ ಹಾರ ಹಾಕ್ತದೆ ಅವರು ರಾಜರಾಗಬೇಕು. ನೀವೀಗ ರಾಜರು, ಬರ್ರಿ ಸಿಂಹಾಸನ ಮೇಲೆ ಕೂಡಬೇಕು, ನೀವೀಗ ಎಲ್ಲವನ್ನ ಆಳಬೇಕು ಅಂತ ಅವ್ರಿಗೆ ಹೇಳಿದರು. ಅವಾಗ ಅವ್ರು, ನಾ ಸಾಧು ಅದನಿ, ನನಗೇನು ಬೇಡ, ಅದು ನೀವೇ ಯಾರೇ ಆಳ್ಕೊಳ್ರಿ ಅಂತಂದ್ರು. ಇಲ್ಲ, ಅದು ನಮ್ಮ ಪರಂಪರೆ ಅದ, ಆಣೆ ಹಾಕೈತಿ ಅಂದ್ರೆ ಆಯಿತು ನೀವೇ ಬರಬೇಕು ಅಂತಂದರು. ಭಾಳ ಒತ್ತಾಯ ಮಾಡಿದ್ರು. ಒತ್ತಾಯಕ್ಕೆ ಮಣಿದು ಅವರು ಸಾಧುಗಳು ಬಂದರು. ಅವ್ರದ್ದೇನೊಂದು ಕೌಪಿನಿತ್ತಲ್ಲ, ಆ ಕೌಪಿನ ತೆಗೆದು ಪೆಟ್ಟಿಗೆಯಾಗ ಹಾಕಿ ಸಿಂಹಾಸನದ ಕೆಳಗಿಟ್ರು. ಮ್ಯಾಲೆಲ್ಲ ರಾಜ ಪೋಷಾಕ ಹಾಕ್ಕೊಂಡು ಸಿಂಹಾಸನ ಮೇಲೆ ಕೂತರು. ಆಳ್ಲಿಕ್ಕೆ ಶುರು ಮಾಡಿದರು. ಎಲ್ಲ ರಾಜ್ಯ ದರ್ಬಾರ ನಡೀತು. ಇವರ ರಾಜ್ಯವು ಸುಂದರವಾಗಿ ಸಾಗಲಿಕ್ಕೆ ಶುರುವಾಯಿತು, ಬೆಳವಣಿಗೆ ಹೊಂದಿತ್ತು. ಇವರ ರಾಜ್ಯದ ಅಭಿವೃದ್ಧಿಯನ್ನು ಸಹಿಸಿಕೊಳ್ಳಾರ್ದಕ್ಕೆ ನೆರೆ ರಾಜ್ಯದವರು ರಾಜರು ಅಸೂಯೆ ಪಟ್ಕೊಳ್ಳಿಕ್ಕೆ ಶುರು ಮಾಡಿದರು. ಆವಾಗ ಒಬ್ಬ ರಾಜ, ನೆರೆಯ ರಾಜ ಈ ರಾಜ್ಯದ ಮೇಲೆ ಆಕ್ರಮಣ ಮಾಡಬೇಕಂತ ಬಂದ. ದೊಡ್ಡ ಸೇನಾ ಕಟ್ಟಿಕೊಂಡು ಬಂದ. ಆವಾಗ ಇವರು ಸಾಧುಗಳೇನು ಮಹಾರಾಜರಾಗಿದ್ದರು, ಇವರು ಸಿಂಹಾಸನ ಮೇಲೆ ಕೂತಿದ್ರು. ಅವನ ನೆರೆ ರಾಜ್ಯದ ಸೇನಾ ಎಲ್ಲ ಸುತ್ತುವರಿತು. ಪ್ರಧಾನಮಂತ್ರಿ ಇವ್ರಿಗೆ ಬಂದು ಹೇಳಿದ, ಹಿಂಗೆ ಒಬ್ಬ ರಾಜ್ಯ ಆಕ್ರಮಣ ಮಾಡ್ಯಾನ, ಈಗ ನೀವು ನಮ್ಮ ಸೇನಾಕ್ಕೆ ಆಜ್ಞೆ ಮಾಡಬೇಕು, ಯುದ್ಧ ಪ್ರಾರಂಭೀಗ ಅಂತಂದ. ಅವಾಗ ಇವರು ಸಾಧುಗಳು ಕೇಳಿದ್ರೆ, ಎದಕ್ಕೆ ಯುದ್ಧ ಮಾಡ್ತಾನಂತಾನ ಅಂತಂದ. ಅವನಿಗೆ ಈ ರಾಜ್ಯ ಬೇಕಾಗ್ಯದಂತ, ಸಿಂಹಾಸನ ಅವನಿಗೆ ಬೇಕಂತ ಅಂತಂದ.
ಅಷ್ಟೇ ಏನು ಅಂತಂದವ. ಹಾಗಾದರೆ ಈಗ ಯುದ್ಧಕ್ಕೇನು ಆಜ್ಞೆ ಮಾಡೋದು ಬೇಡ, ನೀನು ಅಲ್ಲೇ ಇರು, ನಾನು ಬರ್ತೀನಿ ಅಂತಂದ. ಕೆಳಗಡೆ ಏನೋ ಒಂದು ಪೆಟ್ಟಿಗಿತ್ತಲ್ಲ, ಪೆಟ್ಟಿಗೆ ತಕ್ಕೊಂಡ ಮ್ಯಾಲಿನ ಎಲ್ಲ ಪೋಷಾಕವನ್ನು ತೆಗೆದು ಸಿಂಹಾಸನದ ಮೇಲೆ ಇಟ್ಟ, ಕೌಪಿನ ಹಾಕ್ಕೊಂಡು ಬಂದ. ಆ ಬಳಿಕ ಅವ ಪ್ರಧಾನಮಂತ್ರಿ ಕೇಳಿದ, ಎಲ್ಲಿಗೆ ಹೊಂಟ್ರಿ ಅಂತ. ಆ ರಾಜನಿಗೆ ಹೇಳಕ್ಕೆ ಹೊಂಟನಿ ಅಂತ. ರಾಜನಿಗೆ ಹೋಗಿ ಹೇಳಿದ, ನಿನಗೆ ಸಿಂಹಾಸನ ಬೇಕಾಗ್ಯದಲ್ಲ, ನೀ ಆಳಾವದಿಲ್ಲ, ಆಳ್ಕೋ, ನಮಗೆ ಯಾರಿಗೆ ಬೇಕಾಗೈತಿ. ಅಪ್ಪಗಳು ಹೇಳೋರು, ನೋಡಿ ನೀವು ಸಾಧುಗಳಂದರೆ ಹೆಂಗಿರಬೇಕು, ನಾಳೆ ನಿಮಗೊಂದು ಯಾವ್ದಾರು ಪೀಠ ಸಿಕ್ತು, ಅಲ್ಲಿ ಆಶ್ರಮ, ವಿಜಯಪುರ ಆಶ್ರಮ ಅವರು ಹೇಳೋರು, ತೋರಿಸೋರು, ಅಲ್ಲೊಂದು ಮಲ್ಲಿಕಾರ್ಜುನ ಅಪ್ಪಗಳು ಕೂತದ್ದೊಂದು ಮಂಚ ಅದ, ಅದ್ರ ಮ್ಯಾಲೆ ನಿಮಗೆ ಯಾರ್ಯಾರು ಕೂತ್ರು ಕೂಡ್ರಿ ಅಂತಂದ್ರೆ ಕೂಡೋದು. ಆದ್ರೆ ಇಳಿಯೋದು ಹೆಂಗೆ ಇಳಿಯೋದು ಅಂದರೆ ಇನ್ನೂ ಇಳಿ ಅಂತಂದಿರಬಾರ್ದು, ಇಳಿದಿರಬೇಕು. ಮತ್ತು ಹೋಗುವಾಗ ಹೆಂಗೆ ಹೋಗುವುದು, ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಹೋಗುವುದು, ಧನ್ಯವಾದ ಹೇಳಿ ಹೋಗುವುದು. ಭಾಳ ಚಲೋ ಆಯ್ತಪ್ಪ, ಇಷ್ಟು ದಿವಸ ಕೂತೀವಿ, ನೀವು ಎಲ್ಲರೂ ಕೂಡಿಸಿದ್ರಿ, ಭಾರಿ ಆನಂದ ಪಟ್ಟಿವಿ, ಬರ್ತೀವಿ, ನೀವು ಇರ್ರಿ ಅಂತ ಹೇಳಿ ಹೋಗುವುದು. ಇದು ಸನ್ಯಾಸ, ಇದು ಖರೇ ಸಾಧುತ್ವ. ನೀವು ಎಲ್ಲರೇ ಏನರೇ ನಾನು ತಿಳ್ಕೊಂಡು ಏನರೇ ಮಾಡಬೇಕಾಗೈತಿ ಅಂತ ತಲೆಯಾಗ ಹಾಕೊಳ್ಳೋಬೇಡ್ರಿ ಅಂಥೇಳಿ ರಾತ್ರಿ ತನಕ ಹೇಳಿದ್ರು. ನಾ ಅವಾಗ ಇನ್ನೂ ಭಾಳ ಸಣ್ಣವಿದ್ದೆ. ಮುಂದೆ ಸನ್ಯಾಸಿಯಾಗಿ 9ನೇಂತೆ 10ನೇಂತೆಗೆ ಸಾಲಿಗೆ ಹೋಗ್ತಿದ್ದೆ, ಕಾವಿ ಹಾಕ್ಕೊಂಡನೆ. ಅದು ಇನ್ನೂವರೆಗೆ ನಮ್ಮ ಮನಸ್ಸಿನಾಗ ಅದು ಅವ್ರು ಹೇಳಿದಂಥ ಕತೆ ನೆನಪು ಉಳ್ದದು. ಭಾಳ ಅದ್ಭುತ ಹೇಳೋರು ಅವರು. ಅವ್ರ ಜೀವನವೂ ಹಾಗೇ ಇತ್ತು. ಹಾಗೆ ನಮ್ಮದು ನಾವು ಇದನ್ನು ಹೊರಗೆ ತಿಳ್ಕೊಳ್ಳೋದು ಬೇಡ, ಮನಸ್ಸಿನಾಗರೆ ನಾವೆಲ್ಲರೂ ಹೀಗೆ ಇಟ್ಕೊಳ್ಬೇಕು. ಇದು ದೇವನ ಪ್ರಸಾದ. ನಾವು ಎಲ್ಲ ಮಕ್ಕಳನ್ನ ಬೆಳೆಸೋಣ, ದೊಡ್ಡವ್ರನ್ನ ಮಾಡೋಣ, ಮುಂದೆ ಅವ್ರು ಬಂದು ನಮ್ಮನ್ನು ನೋಡಿದ್ರೆ ಸರಿ, ನೋಡಿದ್ರು ಸರಿ. ಎಂದು ನಮಗೆ ಕಾಲ ಕರಿಲಿಕ್ಕೆ ಬರ್ತಾನೆ, ನಡಿ ಹೋಗೋಣ ಅಂತ ಅವನ ಜೋಡಿ ಹೋಗಬೇಕು. ನಾ ಇಷ್ಟೆಲ್ಲ ಮಾಡಿದೆ, ಅವನು ಬೆಳೆಸಿದೆ, ಇವನು ಬೆಳೆಸಿದೆ, ಅವ ನೋಡಲಿಲ್ಲ, ಇವು ನೋಡಲಿಲ್ಲ ಅಂತ ತಾಪ ಮಾಡ್ಕೊಳ್ತಿದ್ದ ಅಂದರೆ ಮತ್ತೆ ಬೆಳೆಸಿದ್ದರೆ ಎದಕ್ಕೆ ಬಂತು? ಮಾಡಿನೂ ಮತ್ತೆಲ್ಲ ಮುಗ್ದ ಹೋಯ್ತಲ್ಲ ಜೀವನನೇ, ಎದಕ್ಕೆ ಬಂತದು? ಆದ್ದರಿಂದ ನಾವು ನಮ್ಮ ಜೀವನವನ್ನು ಪ್ರಸಾದೀಕರಣಗೊಳಿಸುವುದು, ಇದು 3ನೇ ಹಂತ. ಇದಕ್ಕೆ ಪ್ರಸಾದಿ ಸ್ಥಳ ಅಂತ ಕರೀತಾರೆ. ನೋಡ್ರಿ ಹೇಗದ ಇದು. ನಾವು ಬರೀ ಪ್ರಸಾದ ಅಂದ್ರೆ ಕೊಡ್ರಿ ಏನ್ರಿ ವಿಭೂತಿ ಅಂತ ನಾವು ತಿಳ್ಕೊಂಡೇವಿ. ನಿಮಗೆ ನಾವು ಹೋಳ್ಗೆ ತಂದು ಕೊಟ್ಟಿವಿ ಅಂದ್ರೆ ನಮ್ಮದು ಹೋಳ್ಗೆ ಪ್ರಸಾದ, ನೀವು ನಮಗೆ ವಿಭೂತಿ ಕೊಟ್ರಿ ಅಂದರೆ ವಿಭೂತಿ ಪ್ರಸಾದ. ಅದನ್ನು ನಾವು ಯಾಕೆ ಅದನ್ನು ಪ್ರಸಾದ ಅಂತ ತಿಳ್ಕೋಬೇಕು. ಇದು ಗುರುಗಳಿಂದ ಬಂದದ, ಇದು ದೇವರಿಂದ ಬಂದದ, ಇದು ಲಿಂಗ ಪ್ರಸಾದ, ಇದು ಜಂಗಮ ಪ್ರಸಾದ ಅಂತೇ ನಾವು ಅದನ್ನು ತಿಳ್ಕೊಳ್ಳೋಣ. ಆದರೆ ಈ ಭಾವದಲ್ಲಿ ಈ ಪ್ರಸಾದ ಬರಬೇಕು. ಇದಕ್ಕೆ 3ನೇ ಹಂತ. ಎಷ್ಟು ಅದ್ಭುತವಾದಂಥ ವಿಚಾರ ಶರಣರು ಮಾಡಿದ್ದಾರೆ. ಇಲ್ಲಿ ಅವಧಾನ ಅಂತ ಕರೀತಾರೆ. ಮೊದಲನೇದು ಭಕ್ತ ಸ್ಥಳದಲ್ಲಿ ಶ್ರದ್ಧಾ, ಮಹೇಶ್ವರ ಸ್ಥಳದಲ್ಲಿ ನಿಷ್ಠ, ಮತ್ತು ಪ್ರಸಾದಿ ಸ್ಥಳದಲ್ಲಿ ಅವಧಾನ. ಅವಧಾನ ಅಂದರೆ ಸ್ವೀಕರಿಸುವುದು. ಏನಂತ ಸ್ವೀಕರಿಸುವುದು ಅಂದರೆ ಇದು ದೇವನ ಪ್ರಸಾದ ಐತಿ ಅಂತ ಗ್ರಹಿಸುವುದು, ದೇವನ ಪ್ರಸಾದ ಅಂತ ಸ್ವೀಕರಿಸುವುದು. ಇಡೀ ಜೀವನನೇ ದೇವನ ಪ್ರಸಾದ ಐತಿ ಅಂತ ಸ್ವೀಕರಿಸುವುದು. ಇಷ್ಟು ಇದು ಇವತ್ತು. ನಾಳೆ ಪ್ರಾಣಲಿಂಗಿ, ಅದು ಅನುಭಾವ. ಶ್ರದ್ಧಾ, ನಿಷ್ಠಾ, ಅವಧಾನ, ಅನುಭಾವ, ಆನಂದ, ಸಮರಸ. ಇಲ್ಲ ಶರಣ ತನ್ನ ಕೊನೆಗೆ ಹೋಗುವ ಸ್ಥಿತಿ. ನಾಳೆ ಪ್ರಾಣಲಿಂಗಿಯನ್ನು ನಾವು ನೋಡೋಣ. ಮತ್ತು ನಾಳೆ ಬನ್ನಿ. ಇವತ್ತು ಒಬ್ಬರು ಯಾರು ನಮ್ಮ ಮುಳಿಯಲ್ಲ ನಿಜವಾದ ಕೇಳಬೇಕಂತ ಬರ್ತಾಯಿದ್ದೀನಿ, ಹೇಳಬೇಕಂತ ನಾನಿಲ್ಲೇ ಬರ್ತಾಯಿಲ್ಲ. 40 ವರ್ಷ ರಾಜಕೀಯದಾಗಿದ್ದೀನಿ. ಸಾಕಷ್ಟು ಮಾತಾಡ್ತೀವಿ. ಯಾವ ಮಾತಾಡಬೇಕು ಅದುವೇ ಆಡ್ತೀವಿ, ಯಾವ್ದು ಆಡಬಾರ್ದು ಅದನ್ನು ಆಡ್ತೀವಿ. ಈ ವೇದಿಕೆ ಮೇಲೆ ನನಗೆ ಆದೇಶ ಆಗಿದೆ ಮಾತಾಡಬೇಕಂತ. ಭಾಳ ಕಷ್ಟದ ಮಾತಿದೆ. ನಾನು ಯಾವ ಸಮಾಜದಾಗ ನನ್ನ ಜನ್ಮ ಆಗಿದೆ, ಯಾವ ಭಾಷೆ ನನ್ನದಿದೆ
ಅದೆಲ್ಲ ನೋಡಿದ್ರೆ ನನಗೆ ಸ್ವಲ್ಪ ಕಷ್ಟ ಇದೆ. ಅಂತೂ ಬಸವಕಲ್ಯಾಣಕ್ಕೆ ಬಂದು ನಿಮ್ಮೆಲ್ಲರ ಜೊತೆಲಿ ಇದ್ದು ನಾನು ಬಸವಣ್ಣವ್ರ ವಚನಗಳು ಅವ್ರು ಅನ್ಲಕ್ಕೆ ಬರಲ್ಲ, ಭಾವಾರ್ಥ ಗೊತ್ತಾಗಿದೆ. ಒಂದು ವಚನ ನಾನು ಕೇಳೀನಿ, ನಾನು ಬಡವ ಅಂತ. ನಾನು ಬಡವ, ನಾನು ಏನು ಮಾಡ್ಬೋದು ಅಂತ. ಆ ಪ್ರಕಾರ ಇವತ್ತು ನಾನು ಈ ಮಾತಾಡೋಕ್ಕೆ ಭಾಳ ಬಡವ ಇದ್ದೀನಿ, ನನ್ನಂಥ ಮಾತೇ ಇಲ್ಲ. ನಾನು ತಮ್ಮೆಲ್ಲ ಆಶೀರ್ವಾದದಿಂದ 99 ಶಾಸಕ ಆದ. ಶಾಸಕ ಆಗಿದ ಮೇಲೆ ನಮಗೆ ಸುತ್ತೂರು ಮಾಡಿದಾಗ 40-50 ಜನರಿಗೆ ವಿತ್ ಫ್ಯಾಮಿಲಿ ಒಂದು ತಿಂಗಳು ಟ್ರೈನಿಂಗ್ ಕೊಟ್ಟರು. HK ಪಾಟೀಲ್ ಅವರು, DR ಪಾಟೀಲು, GT ಪಾಟೀಲರು. ನಾನು ಹೊಸ ಶಾಸಕ ಆಗಿದ್ದ. ನನಗೆ ಬರೀ ಅಂದರು. ನಾನು ನನ್ನ ಸಣ್ಣ ಮಗ, ನನ್ನ ಮಿಸಸ್ ನಾವೆಲ್ಲ ಹೋದಿವಿ. ಅಲ್ಲಿ ಒಂದು ತಿಂಗಳು ನಮಗೆ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ಶಾಸಕರಿಗೆ ಟ್ರೈನಿಂಗ್ ಕೊಡ್ತಾಯಿದ್ದರು. ಅದು ನನ್ನ ಮೊದಲು ದರ್ಶನ ಸ್ವಾಮೀಜಿದು. ಅದು ಮೊದಲ ದಿನ ಒಂದು ತಿಂಗಳು ಚಿರಂಜೀವಿ ಸಿಂಗ್ ಇದ್ದರು, ಬೇರೆ ಬೇರೆ ಇದ್ದರು. ಬಟ್ ಅಪ್ಪಾಜಿಯಲ್ಲಿ ಒಂದು ತಿಂಗಳು ಸತತವಾಗಿ ನಮಗೆ MLA ಅವರಿಗೂ ಅವರು ಉಪದೇಶ ಮಾಡ್ತಾಯಿದ್ರು, ಯಾವ ಪ್ರಕಾರ ಕೆಲಸ ಮಾಡಬೇಕು ಏನಂತ ಕಲಿಸಿ. ಆ ಸ್ವಾಮೀಜಿ ಮಾತುಗಳು ಬೇರೆ MLA ಅವರಿಗೆ ಏನಾಯಿತು ನನಗೆ ಗೊತ್ತಿಲ್ಲ. ಬಟ್ ನಾನು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಏನು ಗುಳಿ ಇದ್ದ, ಆ ಒಂದು ತಿಂಗಳಂತ ಹೊರಗೇನು ಬಂದ, ಆಮೂಲಾಗ್ರ ಬದಲಾವಣೆ ಆಯಿತು. ಯಾವ ಪ್ರಕಾರ ಶಾಸಕಂತ ಕೆಲಸ ಮಾಡಬೇಕು, ಯಾವ ಪ್ರಕಾರ ನಾವು ಇರಬೇಕು, ನನ್ನ ನಡೆ ಹೆಂಗಿರಬೇಕು, ನುಡಿ ಹೆಂಗಿರಬೇಕು, ಅದು ಎಲ್ಲ ಮಾರ್ಗದರ್ಶನ ಪೂಜ್ಯ ಸ್ವಾಮೀಜಿಯ ಸಿದ್ದೇಶ್ವರ ಸ್ವಾಮೀಜಿ ಅಂತ ನನಗೆ ಆಯಿತು. ಮತ್ತು ಆ ದಿನದ ಹಿಡಿದು ನಾನು ಪೂಜ್ಯ ಸ್ವಾಮೀಜಿದು ಏನು ಹೇಳಬೇಕಾದಕ್ಕೆ ಫ್ಯಾನ್ ಅಪ್ಲಿಂಗ್ ಆಯಿತು. ಸೊ ಮುಂದೆ ನಾನು ಸ್ವಾಮೀಜಿ ಪ್ರವಚನ ಎಲ್ಲಿದೆ, ಬಸವ ಕಲ್ಯಾಣ ಇದೆ 40 ದಿನ, ಇಲ್ಲಿ ಪೂರ್ತಿ 40 ದಿನ ನಾನು ಮಾಡೀನಿ. ಶಾಸಕಾಗಿ ಅರ್ಜೆಂಟ್ ಬೆಂಗಳೂರು ಕೆಲಸ ಇದ್ದರೂ ಇಲ್ಲಿ 7 ಗಂಟೆಗೆ ಬಿಟ್ಟು ಹೈದರಾಬಾದ್ಗೆ ಹೋಗಿ ಫ್ಲೈಟಿಗೆ ಹೋಗಿ ಮತ್ತೆ ರಾತ್ರಿ ಬಂದು ಮತ್ತು ನೆಕ್ಸ್ಟ್ ಡೇ ಮಾಡ್ತಿದ್ದ. ಕಾಶ್ಯಪ್ ಅವರಿಗೆ ಗೊತ್ತಿದೆ, ನಮ್ಮ ಕಾಶ್ಯಪ ಶಂಕರ್ ಅವರಿಗೆ ಜವರಿಗೆ ಅವ್ರ ಪ್ರವಚನ ಇತ್ತು. ಇಲ್ಲಿ 3ನೇ ಗೆದ್ದು ಜವರಿಗೆ ಹೋಗಿ ಮತ್ತು ಪ್ರವಚನ ಕಲಿಕೆ ವಾಪಸ್ ಬರ್ತಿದ್ದ. ಬಾಲ್ಕಿಗೆ ಹಾಗೆ ಎಲ್ಲೆಲ್ಲ ಪ್ರವಚನ ಇತ್ತು ಅದು ಆ ಪ್ರಕಾರ ನಾನು ಪ್ರವಚನ ಕೇಳ್ದೆ. ಮತ್ತು ನನ್ನ ಸುದೈವ, ನಂದು ನೇಚರ ಆ ಗ್ರಾಸ್ಪಿಂಗ್ ಪವರ್ ನನಗೆ ಭಾಳ ಇತ್ತು. ಸೊ ಅವರು ಏನೇನು ಹೇಳ್ಯಾರ ಅದು ಪೂರ್ತಿ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಬೇಕಾದ್ರೆ ನಾನು ಮಾಡ್ಲಿಕ್ಕೆ ಹೋಗಿಲ್ಲ. ಬಟ್ ನನ್ನ ಜೀವನದಲ್ಲಿ ನನ್ನ ನಡತೆ ಅದು ಬದಲಾವಣೆ ಮಾಡ್ಲಿಕ್ಕೆ ಕಾರಣ ಆಯಿತು. ಸ್ವಾಮೀಜಿ ನನ್ನ ಮೇಲೆ ಭಾಳ ಆಶೀರ್ವಾದ ಇತ್ತು. ಸ್ವಾಮೀಜಿ ನನ್ನ ಮಿಸೆಸ್ ಬೆಡ್ ರಿಡನ್ ಇದ್ದರು. 4 ಸರಿ ನನ್ನ ಮನೆಗೆ ಬಂದವರು ಸ್ವಾಮೀಜಿ ನನ್ನ ಮಿಸೆಸ್ ನೋಡಿ ಹೋದರು, ನನ್ನ ಊರಿಗೆ ಬಂದರು, ನನ್ನ ಸ್ಕೂಲಿಗೆ ಬಂದರು. ಆ ಪ್ರಕಾರ ಸಿದ್ದೇಶ್ವರ ಸ್ವಾಮೀಜಿಯವ್ರದ್ದು ನನ್ನ ಮೇಲೆ ಭಾಳ ಪ್ರಭಾವ. ಯಾರ ಮೇಲೆ ಯಾರದೇ ಪ್ರಭಾವ ಯಾವ ಪ್ರಕಾರ ಆಗ್ತದೆ ಅಂದ್ರೆ ನನ್ನದೇ ಉದಾಹರಣೆ. ಸ್ವಾಮೀಜಿ ನನಗೆ ದರ್ಶನ ಆಗ್ತಿಲ್ಲ, ಸುತ್ತೂರು ಮಠದಲ್ಲಿ ನಾವು 1 ತಿಂಗಳು ಇರ್ತಿಲ್ಲ ಅಂದ್ರೆ ಮುಳೆ ಶಾಸಕ ಯಾವ ಪ್ರಕಾರ ಇರ್ತಿದ್ದು ಗೊತ್ತಿಲ್ಲ. ನಾವು ಒಂದೇ ಸಲ ಶಾಸಕ ಆಗೀನಿ, 6 ಸರಿ ಸೋತೀನಿ, 6 ಟೈಮ್ಸ್. ಬಟ್ ನಾನು ಯಾರಿಗೂ ಇವತ್ತು ಅಂದಿಲ್ಲ ಈ ಜನ ನನಗೆ ಓಟ್ ಕೊಟ್ಟಿಲ್ಲ, ಈ ಮನುಷ್ಯ ನನಗೆ ಓಟ್ ಕೊಟ್ಟಿಲ್ಲ ಅಂತ ಯಾರಿಗೆ ನಾವು ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಪೂರ್ತಿ ನಂಬಿಕೆ ಇಕ್ಕಿ ಓಟ್ ಇದು ಸೀಕ್ರೆಟ್ ಬ್ಯಾಲೆಟ್ ಇದೆ, ಗುಪ್ತ ಇದೆ, ಯಾರಿಗೂ ಕೊಡಬಹುದು. ಇದು ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿಕ್ಕೆ ಕಾರಣ ಸಿದ್ದೇಶ್ವರ ಸ್ವಾಮೀಜಿಯವರು. ಸೊ ನನಗಂತಾರೆ ಪೂರ್ತಿ ನನ್ನ ಜೀವನ ಪೂರ್ತಿ ಬದಲಾವಣೆ ಆಗಿದೆ. ಮತ್ತು ಇವತ್ತು ನಾನು 6 ಸಾರಿ ಸೋತರೂ ಎಲ್ಲಿ ನನಗೆ ಅಶಾಂತಿ ಇಲ್ಲ,
ಎಲ್ಲಿ ನಾನು ಅಸಮಾಧಾನ ಇಲ್ಲ. ಸೊ ಇದು ಸ್ವಾಮೀಜಿದ ಕೊಡುಗೆ ನನಗೆ. ಒಂದು ಒಳ್ಳೆ ಏನಿಗೆ ಗೊತ್ತಾ, ನನಗೆ ಯಾರು ಓಟ್ ಕೊಡಲಿಲ್ಲ ಅವ್ರನ್ನೂ ನನಗೆ ಒಳ್ಳೆ ಅಂದರೆ ಒಳ್ಳೆ ಅಂತಾರೆ. ನನ್ನ ಭಾವನೆ ಈ ಒಳ್ಳೆ ಅನ್ನೋದೇನು ಬಂದಿದೆ ಶಬ್ದ, ಒಳ್ಳೆ ಅಂದ್ಕಸಿ, ಅದು ಎಲ್ಲ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಕಾರಣ. ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ನನಗೆ ಭೇಟಿ ಆಗ್ತಿಲ್ಲ, ಅವ್ರು ನನಗೆ ಸ್ಪರ್ಶ ಆಗ್ತಿಲ್ಲ ಅಂದರೆ ಇದು ಒಳ್ಳೆತನ, ಒಳ್ಳೆ ಶಬ್ದ ನನಗೆ ಬರ್ತಿದ್ದೋ ಇಲ್ಲೋ ನನಗೆ ಡೌಟ್ ಇದೆ. ನಾವು 6 ಸರಿ ಸೋತಿ ನನಗೆ ಗೊತ್ತಿದೆ ಇವರು ನನಗೆ ಓಟ್ ಕೊಟ್ಟಿಲ್ಲ, ಅವ್ರ ಸರಿ ನಗ್ನಗ್ತಾ ಮಾತಾಡೋದು, ಇದು ಎಲ್ಲ ಏನು ಬಂತು ಸ್ವಾಮೀಜಿ ಕಡೆ ಬಂತು. ಇಲ್ಲದ್ರೆ ನಾನು ಯಾವ ಪ್ರಕಾರ ಇರ್ತಿದ್ದೋ, ಯಾವ ಪ್ರಕಾರ ಪರಿಣಾಮ ಆಗ್ತಿದ್ದೋ, ಇಷ್ಟು ದಿನ ನಾನು ಇರ್ತೀನೋ ಇಲ್ಲೋ, ಮತ್ತು 20 ವರ್ಷ ಬಾದ್ 20 ಸಾಲ್ ಬಾದ್ ತಮ್ಮ ಆಶೀರ್ವಾದ ಮತ್ತು MLC ಆಗಿ ನಾ ಇವತ್ತು ಕೌನ್ಸಿಲ್ದಲ್ಲಿ ಇಲ್ಲಿ. ಸೊ ಅಸಲ್ಯಾಕ ಇದು ಎಲ್ಲ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಹೋಗ್ತದೆ ಅಂತ ಹೇಳ್ತಾ, ಮುಂದೆ ಭೀ ನನ್ನ ಜೀವನ ಕೊನೆತನ ನನ್ನ ಕಡೆ ಏನೇನು ಒಳ್ಳೆ ಆಗ್ತದೆ ಅದು ಒಳ್ಳೆ ಮಾಡ್ಲಿಕ್ಕೆ ನಾನು ಹೋಗ್ತೀನಿ. ಈಗ ತಮ್ಮ ಆಶೀರ್ವಾದದಿಂದ ನಾನು MLC ಇದ್ದೀನಿ, 6 ವರ್ಷ ಇರ್ತೀನಿ. ತಾವು ಏನೂ ಕೆಲಸ ಹೇಳಿ, ಓಟ್ ಯಾರಿಗಾರಿಗೆ ಕೊಡ್ರಿ, ನೋಟ್ನೂ ಯಾರಿಗಾರಿ ಕೊಡ್ರಿ, ನನ್ನ ನೋಟಿನ ಭೀ ಜರುತ್ತಿಲ್ಲ, ಓಟಿನ ಭೀ ಜರುತ್ತಿಲ್ಲ. ನೀವು ನಮ್ಮ ಕಡೆ ಕೆಲಸ ತಗೋರಿ. ಮತ್ತು ಇವತ್ತೇನು ಒಳ್ಳೆ ಅಂತ ಇರ್ತೀರಿ, ಒಳ್ಳೆ ಅನ್ನೋಕಸಿ ಇದೇ ಕಡಿತನ ಹೋದ ಸಾಕಂತ ನಾನು ಕೇಳ್ಕೊತೀನಿ. ಸೊ ನನಗೆ ನನ್ನ ಜೀವನದಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಇದು ಭಾಳ ಒಂದು ದೊಡ್ಡ ನನಗೆ ಒಂದು ಆಸ್ತಿ, ದೊಡ್ಡ ಒಂದು ಶ್ರದ್ಧೆ ಅಂತ ಹೇಳ್ತಾ ಜಾಸ್ತಿ ಮಾತಾಡಲ್ದೆ ಎಲ್ಲರಿಗೆ ನಮಸ್ಕಾರ, ಧನ್ಯವಾದ.